ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ನಾವು ಬಾಯಿ ತೆರೆದು ಹೇಳೋ ಪ್ರಿಯರೇ, ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ಆತ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಆ ಗಾಡ್ ಇಸ್ ಎ ಗುಡ್ ಗಾಡ್. ಹಾಲೆಲೂಯಾ. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ನಾವು ಕೂಡ ಒಳ್ಳೆಯವರಾಗಿದ್ದೇವೆ, ನಮ್ಮ ಒಳ್ಳೆತನದಿಂದಲ್ಲ. ಆಗ ಕ್ರಿಸ್ತ ಯೇಸುವಿನ ಮೂಲಕ ತಂದೆಯಾದ ದೇವರು ನನ್ನನ್ನು ನಿನ್ನನ್ನು ಕ್ರಿಸ್ತ ಯೇಸುವಿನಲ್ಲಿ ಆತನು ಒಳ್ಳೆಯವರನ್ನಾಗಿ ಮಾಡಿದ್ದಾನೆ. ಆತನ ಮಕ್ಕಳನ್ನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಪ್ರಿಯ ವೀಕ್ಷಕರೇ, ನಿಮ್ಮ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವರ್ಡ್ ಆಫ್ ಕ್ರೈಸ್ಟ್ ಮಿನಿಸ್ಟ್ರೀಸ್ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಕರ್ತನನ್ನು ಆರಾಧಿಸುವ. ಹಾಲೆಲೂಯಾ. ಪ್ರಿಯ, ಒಂದು ವಾಕ್ಯವನ್ನು ನಾವು ಓದಿಕೊಳ್ಳುವ. ಏಷಯನ ಗ್ರಂಥದಲ್ಲಿ 27ನೇ ಅಧ್ಯಾಯ ಅದರ 3ನೇ ವಚನ. ಐಸಾಯಾ ಚಾಪ್ಟರ್ 27 ವರ್ಸ್ 3 ಹೀಗೆ ಹೇಳ್ತದೆ ಅದು: ಯೆಹೋವನಾದ ನಾನು ತೋಟಗಾರನು, ಕ್ಷಣ ಕ್ಷಣವು ನೀರು ಕೊಯ್ಯುತ್ತಿದ್ದೇನೆ, ಯಾರೂ ಹುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ. ಹಾಲೆಲೂಯಾ. ಪರಲೋಕದ ನನ್ನ ಕರ್ತನು ಹೇಳ್ತಿದ್ದಾನೆ, ಆತ ನಮ್ಮ ತೋಟಗಾರನಾಗಿದ್ದಾನೆ. ಆತನ ಕ್ಷಣ ಕ್ಷಣವು ನೀರು ಕೊಯ್ಯುವಾತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಆತನು ಯಾರೂ ಹುಟ್ಟದ ಹಾಗೆ, ನನ್ನನ್ನು ನಿನ್ನನ್ನು ಆತನು ಯಾರೂ ಹುಟ್ಟದ ಹಾಗೆ ಹಗಲಿರುಳು ಆತನು ಕಾಯುವಾತನಾಗಿದ್ದಾನೆ. ಹಾಲೆಲೂಯಾ. ಎಷ್ಟು ಒಂದು ಒಳ್ಳೆ ತಂದೆ, ನಮ್ಮನ್ನು ಪ್ರೀತಿ ಮಾಡುವ ತಂದೆ, ನಮ್ಮ ಬಗ್ಗೆ ಕಾಳಜಿ ವಹಿಸುವ ತಂದೆ, ನಮ್ಮನ್ನು ಕರುಣಿಸುವ ತಂದೆ, ನಮ್ಮನ್ನು ಕಾಯುವ ತಂದೆ ನಮಗಿದ್ದಾನೆ. ಹಾಲೆಲೂಯಾ. ಅದರಿಂದಲೇ ದೇವರು ವಾಕ್ಯ ಹೇಳ್ತದೆ, ಕಂಡು ಗುಡ್ಡಿಯಂತೆ ಆತನು ನನ್ನನ್ನು ನಿನ್ನನ್ನು ಕಾಪಾಡುವಾತನಾಗಿದ್ದಾನೆ. ನಿನ್ನನ್ನು ತಾಕುವನು ಯೆಹೋವನ ಕಣ್ಣು ಗುಡ್ಡೆಯನ್ನು ತಾಕುವಾತನಾಗಿದ್ದಾನೆ. ಹಾಲೆಲೂಯಾ. ಯಾರು ಕೂಡ ನಮ್ಮ ಬಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ, ಯಾರು ಕೂಡ ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜೀವ ಸ್ವರೂಪನಾದ ದೇವರು, ಸರ್ವಶಕ್ತನಾದ ದೇವರು ಹಗಲಿರುಳು ನಮ್ಮನ್ನು ಕಾಯುವಾತನಾಗಿದ್ದಾನೆ. ಹಾಲೆಲೂಯಾ. ಎಷ್ಟು ಒಳ್ಳೆ ತಂದೆಯನ್ನು ನಾವು ಆರಾಧಿಸ್ತೇವೆ ಪ್ರಿಯರೇ. ಥ್ಯಾಂಕ್ ಯು ಫಾದರ್. ಇನ್ನು ಒಂದು ವಚನವನ್ನು ಓದಿಕೊಳ್ಳುವ, ನಿಮ್ಮನ್ನು ಎನ್ಕರೇಜ್ ಮಾಡಿಕ್ಕಾಗಿ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ ಅದರ 7ನೇ ವಚನ. 18:7 ಅದರಲ್ಲಿ, ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರು, ಅವರ ನ್ಯಾಯವನ್ನು ತೀರಿಸದೆ ಇರುವನು. ಹಾಲೆಲೂಯಾ. ಇನ್ನೊಂದು ವಾಕ್ಯ ನಾನು ಓದ್ತೇನೆ. ದೇವರಾದುಕೊಂಡವರು, ನಾನು ನೀವು ಇಲ್ಲಿ ಇದ್ದೇವೆ, ನಾವು ದೇವರಾದುಕೊಂಡವರು. ಪ್ರಿಯ ವೀಕ್ಷಕರೇ, ನೀವಿದ್ದೀರಿ, ನಿಮ್ಮನ್ನು ದೇವರು ಆದುಕೊಂಡಿದ್ದಾನೆ. ಯಾವ ಮನುಷ್ಯರು ನಿಮ್ಮನ್ನು ಆದುಕೊಂಡಿಲ್ಲ, ಆರಿಸಿಕೊಂಡಿಲ್ಲ. ದೇವರ ಆದುಕೊಂಡ ದೇವರ ಜನಾಂಗದವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ಒಂದು ವೇಳೆ ತಡ ಮಾಡಿದ್ರು, ಆತನು ನ್ಯಾಯವನ್ನು ತೀರಿಸದೆ ಇರುವುದೇ ಇಲ್ಲ. ಹಾಲೆಲೂಯಾ. ನಾವು ನೋಡ್ತೀವಿ, ಅಬ್ರಹಾಮನ ದೇವರು ಆಶೀರ್ವದಿಸಿದ ದೇವರಾಗಿದ್ದಾನೆ. ಈಸಾಕನ ದೇವರು ಆತನಿಗೆ ಫಿಲಿಸ್ಟಿಯರ ವಿರುದ್ಧವಾಗಿ ಬಂದರು, ಜಯವನ್ನು ಕೊಟ್ಟಂತ ಕರ್ತನಾಗಿದ್ದಾನೆ. ನಾವು ನೋಡ್ತೀವಿ, ಯಾಕೋಬನ ದೇವರು ಆತನಿಗೆ ನ್ಯಾಯವನ್ನು ತೀರಿಸಿದ ದೇವರಾಗಿದ್ದಾನೆ. ಅಂತ ಅಬ್ರಹಾಂ, ಈಸಾಕ್, ಯಾಕೋಬರ ದೇವರನ್ನು ನಾವು ಆರಾಧಿಸುವವರಾಗಿದ್ದೇವೆ. ಹಾಲೆಲೂಯಾ. ಒಂದು ವೇಳೆ ನೀವು ಯೋಚಿಸ್ತಿರ್ಬೋದು, ನೀವಿಷ್ಟು ವರ್ಷ ಪ್ರಾರ್ಥಿಸಿದರೂ ನಿಮ್ಮ ಪ್ರಾರ್ಥನೆಗೆ ಜಯ ಸಿಗದೆ, ಉತ್ತರ ಸಿಗದೆ ಇರ್ಬೋದು. ಆದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀನು ಹಗಲಿರುಳು ಮೊರೆ ಇಡುವಲ್ಲಿ, ನೀನು ದೇವರ ಮಗನಾಗಿ ಮಗಳಾಗಿ ಹಗಲು ಇರುಳು ನೀನು ಮೊರೆ ಇಡುವಲ್ಲಿ ನಿನ್ನ ಮೊರೆಗೆ ಆತನು ಸತತವನ್ನು ದಯಪಾಲಿಸ್ತಾನೆ. ಆತನು ನಿನಗೆ ಬೇಗನೆ ನ್ಯಾಯವನ್ನು ತೀರಿಸುವಾತನಾಗಿದ್ದಾನೆ. ಹಾಲೆಲೂಯಾ. ಅದರಿಂದ ಯಾವ ವಿಷಯದ ನೀವು ಚಿಂತೆ ಮಾಡಬೇಡ್ರಿ, ಕುಗ್ಗಿ ಹೋಗ್ಬೇಡ್ರಿ, ಹೋಗಿವ. ಎಷ್ಟು ತಡವಾದ್ರೆ ಸಾಧನೆ ಬಿಟ್ಟು ಬಿಟ್ಬಿಡ್ರಿ. ಒಂದು ವರ್ಷ, 2 ವರ್ಷ, 5 ವರ್ಷ, 10 ವರ್ಷದಿಂದ ನೀವು ಒಂದು ವಿಷಯಕ್ಕಾಗಿ ಪ್ರಾರ್ಥಿಸ್ತಿರ್ಬೋದು. ಆದರೆ ನನ್ನ ಕರ್ತನು ಜಯವನ್ನು ಕೊಟ್ಟಾತನಾಗಿದ್ದಾನೆ. ಹಾಲೆಲೂಯಾ. ನಾವು ನಂಬುವ ಇದನ್ನು ಪೌಲನು ಹೇಳ್ತಾನೆ, ನಾನು ನಂಬಿದೆನು, ಆದ್ದರಿಂದ ನಾನು ಮಾತನಾಡಿದ್ದೆನು. ನೀವು ಇವತ್ತು ಯಾವುದನ್ನು ನಂಬುತ್ತೀರೋ ಅದನ್ನೇ ನೀವು ಮಾತನಾಡುವಾಗ ಅದನ್ನು ನೀವು ಹೊಂದುವವರಾಗಿರ್ತೀರಿ. ಹಾಲೆಲೂಯಾ. ಪ್ರಿಯ ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಎದ್ದು ನಿಂತುಕೊಂಡು ನಮ್ಮ ಕರ್ತನನ್ನು ಆರಾಧಿಸುವ. ಹಾಲೆಲೂಯಾ. ಆತನು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನನಗೋಸ್ಕರ ನಿನಗೋಸ್ಕರ ಆತನು ಕಲ್ವಾರಿ ಕ್ರೂಚಿಲಿ ಬಲಿಯಾಗಿ ಅರ್ಪಿಸಿದನು. ಯಾಕಂದ್ರೆ ನಾನು ನೀನು ನಿತ್ಯ ಜೀವವನ್ನು ಹೊಂದಲಿಕ್ಕಾಗಿ, ಪುನರುತ್ಥಾನವಾಗಿ ಆತನಿಗೆ ನಾವು ಎಬ್ಬಿಸಲ್ಪಡುವುದಕ್ಕಾಗಿ, ನಾನು ನೀನು ಕ್ರಿಸ್ತ ಯೇಸುವಿನಲ್ಲಿ ನೀತಿವಂತರಾಗಿ ಜೀವಿಸುವುದಕ್ಕಾಗಿ ನಮಗೋಸ್ಕರ ಆತನು ಬದುಕಿ ಬಂದನು. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ನಾವು ಮಾಡಿಕೊಳ್ಳುವ ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ ಎಂಬುದಾಗಿ. ಥ್ಯಾಂಕ್ ಯು ಲಾರ್ಡ್.
Thank you, Father. ಯೇಸು ಕ್ರಿಸ್ತನ ತಂದೆಯ ಪ್ರಾಥಮಿಕವಾಗಿದ್ದಾರೆ. ಯೇಸು ಕ್ರಿಸ್ತನನ್ನು ನೋಡಿದವರು ಆತನಿಗೆ ಕ್ರಿಸ್ತು ನಾನು ನೋಡಿದಾಗಲೂ ನನ್ನ ಪರಲೋಕದ ತಂದೆಯನ್ನು ನೋಡಿದಾಗಲಾಗಿದ್ದಾನೆ. ಹಲ್ಲೆಲೂಯಾ. ಆತನ ವಿಶ್ವಾಸವನ್ನು ನಮಗೆ ತೋರಿಸಿದ್ದಾನೆ. ಆತನ ಆತ್ಮದ ಪರಿಶುದ್ಧವಾಗಿದೆ. ಆತನ ಆತ್ಮದ ಅಮೂಲ್ಯವಾಗಿದೆ. Yes,
ನಿನ್ನ ರಕ್ತವು ಬಹು ಅಮೂಲ್ಯವಾಗಿದೆಪ್ಪ, ನಿನ್ನ ವಚನವು ಪರಿಶುದ್ಧವಾಗಿದೆಪ್ಪ. ಥ್ಯಾಂಕ್ ಯು ಫಾದರ್. ಕರ್ತನೇ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಆತನ ಪ್ರಸನ್ನತೆ ನಾವಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಗ್ದಾನ ನಮಗೆಲ್ಲ ಇರುವುದೆಲ್ಲ ಜಿಲ್ಲೆಗಳನ್ನು ಆತನ ಸಮ ಮಾಡುವಾತನಾಗಿದ್ದಾನೆ. ನಮ್ಮ ಮಾರ್ಗಗಳನ್ನು ಆತನ ಸರಾಗ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನನ್ನು ನನ್ನನ್ನು ಆತನ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಆತನಾಗಿದ್ದಾನೆ. ಆತನ ನಾವು ಆರಾಧಿಸುವ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ನನ್ನ ಮಂಗಲವಾಗಿ ನೀನು ಚಲಿಸುವಾತನು, ನನ್ನ ಹಿಂಬಲವಾಗಿ ನೀನು ಚಲಿಸುವಾತನಾಗಿದೆಪ್ಪ. ಥ್ಯಾಂಕ್ ಯು ಫಾದರ್. ಪ್ರಿಯರ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಯಾವುದೇ ದಿನಗಳಿದ್ದರೆ
ಕರ್ತನೇ, ನಮ್ಮೊಂದಿಗಿರುವಾಗ ನನ್ನಲ್ಲಿ ನೀನಿರೋ ಯೇಸುವೆ, ನಾವು ಯಾವ ವಿಷಯದಲ್ಲಿ ಸಹ ಸೋತು ಹೋಗುವವರಲ್ಲ. ಥ್ಯಾಂಕ್ ಯು ಫಾದರ್. ಪ್ರಿಯರೇ, ಇವತ್ತು ಯೇಸು ನಿನ್ನ ಒಳಗಿದ್ದಾನೆ, ಪರಿಶುದ್ಧಾತ್ಮ ನಿನ್ನ ಒಳಗಿದ್ದಾನೆ. ನೀನು ಯಾವ ವಿಷಯದಲ್ಲಿ ಸಹ ಸೋಲಿಗಾಗಿ ದೇವರು ನಿನ್ನನ್ನು ಕರೆಯಲಿಲ್ಲ. ಎಲ್ಲಾ ವಿಷಯದಲ್ಲಿ ನೀವು ಜಯದಲ್ಲಿ ಜೀವಿಸಲಿಕ್ಕಾಗಿ, ಆರೋಗ್ಯದಲ್ಲಿ ಜೀವಿಸಲಿಕ್ಕಾಗಿ, ಪ್ರೀತಿಯಲ್ಲಿ ಜೀವಿಸಲಿಕ್ಕಾಗಿ, ಆಶೀರ್ವಾದದಲ್ಲಿ ಜೀವಿಸಲಿಕ್ಕಾಗಿ ನಿನ್ನನ್ನು ನನ್ನನ್ನು ತಂದೆಯಾದ ದೇವರು ಕರೆದಿದ್ದಾನೆ. ಆದರೆ ನಾವು ಸಂತೋಷಕ್ಕೆ ಹಾಡಿಕೊಳ್ಳುವ, ಯೇಸು ನನ್ನಲ್ಲಿ ನೀನಿರಲು ನಾನು ಮನಸ್ಸೊತ್ತು ಹೋಗುವುದೇ ಇಲ್ಲ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ದಾವೀದನು ಹೇಳ್ತಾನೆ, ನನ್ನ ಮನವೇ ನೀನು ಯೆಹೋವನನ್ನು ನಂಬಿ ಶಾಂತವಾಗಿರು ಎಂಬುದೇ. ನಮ್ಮ ಮನಸ್ಸಿಗೆ ಇವತ್ತು ನಾವು ಮಾತನಾಡಿಕೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿ ಅನೇಕ ನಕಾರಾತ್ಮಕ ಸಂಗತಿಗಳು, ಅನೇಕ ನಕಾರಾತ್ಮಕ ಇನ್ಸಿಡೆಂಟ್ಗಳು ನಮ್ಮ ಮನಸ್ಸಿಗೆ ಬರುವಾಗ ನಾವು ದಾವೀದನು ಹೇಳಿದಂತೆ ಹೇಳುವ, ಯೆಹೋವನೇ ಹೇಳ್ತಾರೆ ಆತನು, ನನ್ನ ಮನವೇ ನೀನು ಯೆಹೋವನನ್ನು ನಂಬಿ ಶಾಂತವಾಗಿರು. ಇವತ್ತು ನಾವು ಹೇಳುವ, ನನ್ನ ಮನವಿ ಯೆಹೋವನನ್ನೇ ನಂಬಿ ನೀನು ಶಾಂತವಾಗಿರು. ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ. ಓ ರೇಬೆ ಶೆಕೆರೆ ಮಾತ್ರ ಆತನ ಸಮಾಧಾನ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ಆತನ ಸಮಾಧಾನ ಕರ್ತನಾಗಿದ್ದಾನೆ, ಆತನ ಸರ್ವಶಕ್ತನಾಗಿದ್ದಾನೆ. ಆತನ ತಾಯಿಗಿಂತಲೂ ತಂದೆಗಿಂತಲೂ ಹೆಚ್ಚಾಗಿ ನನ್ನನ್ನು ನೀನನ್ನು ಆತನು ಪ್ರೀತಿ ಮಾಡುವ ಆತನಾಗಿದ್ದಾನೆ. ಆತ ನಮ್ಮ ತಾಯಿಯು ಆತನಾಗಿದ್ದಾನೆ. ಹಾಗಾಗಿ ಸಂತೋಷವಾಗಿ ಹೇಳುವ, ಇವತ್ತು ನಿನ್ನ ನನ್ನ ಕುಟುಂಬವನ್ನು ನೋಡಿಕೊಳ್ಳುವ ಆತನ ನನ್ನ ಕರ್ತನಾಗಿದ್ದಾನೆ. ನಿನ್ನ ಮನೆಯವರನ್ನು ನೋಡಿಕೊಳ್ಳುವ ಕರ್ತನಾಗಿದ್ದಾನೆ. ನಿನ್ನ ಗಂಡನನ್ನು, ಹೆಂಡತಿಯನ್ನು, ಮಕ್ಕಳನ್ನು ನೋಡಿಕೊಳ್ಳುವ ಆತನು ನನ್ನ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ನೀನು ಎಲ್ಲವನ್ನು ನೋಡಿಕೊಳ್ಳು ಎಂಬುದಾಗಿ ಆತನ ಮಹಿಮೆ ಪಡಿಸಬಲ್ಲ.
ಹೇಳ್ತಾ ಇದ್ರು ರೋಮನ್ಸಲ್ಲಿ, ಯೇಸುವಿನ ಹೆಸರಲ್ಲಿದ್ದು ಎಲ್ಲ ಜನರಿಗೆ ರಕ್ಷಣೆ ಉಂಟಾಗ್ತದೆ. ಅವನು ಯಾವ ಜಾತಿ ಕುಲ ಭಾಷೆ ಸಂಬಂಧಪಟ್ಟವನಾಗಿರ್ಬೋದು ಅಥವಾ ಯಾವ ಹಿಂದಿನಿಂದ ಬಂದಿರುವಾತನಾಗಿರ್ಬೋದು, ಆತನು ಇರುವಂತ ಸ್ಥಳದಲ್ಲಿ ಯೇಸುವಿನ ಹೆಸರನ್ನು ಎತ್ತುವಾಗ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನು ಕೊಡುವಂತ ನಾಮವಾಗಿದೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ನನ್ನ ಆಶ್ರಯವಾದನೆ, ಥ್ಯಾಂಕ್ ಯು ಫಾದರ್. ನನ್ನ ಕರ್ತನೆ, ಹಾಲೆಲೂಯಾ. ನಿನ್ನ ಆಶ್ರಯವು, ನಿನ್ನ ದುರ್ಗವು, ನಿನ್ನ ರಕ್ಷಣೆಯು, ನಿನ್ನ ಕೋಟೆಯು ಆತನೇ ಆಗಿದ್ದಾನೆ, ಯೇಸುವೇ ಆಗಿದ್ದಾನೆ. ಹಾಲೆಲೂಯಾ. ದಾವೀದ ಹೇಳ್ತಾನೆ, ಇದನ್ನು ನಾನು ಯಾವಾಗ ಹೇಳ್ತಾನೆ, ದಾವೀದ ಹೇಳ್ತಾನೆ, ನೀನೇ ನನಗೆ ಆಶ್ರಯವಾಗಿದೆ, ನೀನೇ ನನಗೆ ದುರ್ಗವಾಗಿದೆ, ನೀನೇ ನನಗೆ ಕೋಟೆಯಾಗಿದೆ, ನೀನೇ ನನಗೆ ಬಂಡೆಯಾಗಿದೆ. ಹಾಲೆಲೂಯಾ. ನೀತಿವಂತನ ಆ ಕೋಟೆಯೊಳಗೆ ಸೇರಿ ಭದ್ರವಾಗಿರುತ್ತಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಆತನನ್ನು ಮಹಿಮೆಪಡಿಸುವ
ಕರ್ತನು ತಾನೇ ನಮ್ಮನ್ನು ಸಂಧಿಸುವಂತೆ ಪವಿತ್ರಾತ್ಮನು ನಮ್ಮನ್ನು ಆತನ ವಚನದ ಮೂಲಕವಾಗಿ ನಮ್ಮನ್ನು ಪ್ರಬೋಧಿಸುವಂತೆ ನಮ್ಮ ಜೀವಿತದಲ್ಲಿ ಕರ್ತನು ತಾನೇ ಮಾಡತಕ್ಕಂಥ ಕಾರ್ಯಗಳನ್ನ ಈ ದಿವಸದಲ್ಲಿ ಅದನ್ನು ಪ್ರಕಟಪಡಿಸುವಂತೆ ದೇವ ಮಹಿಮೆಯನ್ನು ನಮ್ಮ ಮಧ್ಯದಲ್ಲಿ ತಿಳಿಯುವಂತೆ ದೇವ ಸಾನ್ನಿಧ್ಯವು ನಮ್ಮನ್ನು ಆವರಿಸುವಂತೆ. Thank you, Lord. Thank you, Jesus. Let me all we can sing and say, thank you. ತಂದೆ ನಿನಗೆ ಸ್ತೋತ್ರ, ಅಪ್ಪ ನಿನಗೆ ಸ್ತೋತ್ರ. ಬಾಯಿಯನ್ನು ತೆರೆದು ಕಣ್ಣುಗಳನ್ನು ಮುಚ್ಚಿ
ಕೃಪೆಗಾಗಿ ಸ್ತೋತ್ರಪ್ಪ. ನಮ್ಮ ಸಂಗಡ ನೀನಿರುವುದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ನೀನಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಡೆಸಿ ಬಂದ ದಿನಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಬದಲಾಗದ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ನಿನ್ನ ಮಾರ್ಪಡದ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ. ಜೀವಿಸುವ ವಾಚನ ನಮ್ಮ ರಾಜ್ಯದಲ್ಲಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ. ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ನಮ್ಮ ರಾಜ್ಯದಲ್ಲಿ ಆತನ ಆಸನಗಳು ಆಸನವು ನಮ್ಮ ಸ್ತೋತ್ರ ಸಿಂಹಾಸನದಲ್ಲಿ ಆಸನವಾಗಿರುವುದಕ್ಕಾಗಿ we can say thank you, Father. ತಂದೆ ನಿನಗೆ ಸ್ತೋತ್ರ. ಎಲ್ಲ ಸ್ತೋತ್ರ ಮಾನವನ್ನ ಮಹಿಮೆಯನ್ನ ಸ್ತುತಿಗಳನ್ನ ಸ್ತೋತ್ರವನ್ನ ಪ್ರಭಾವವನ್ನ ನಿನ್ನೊಬ್ಬನಿಗೆ ಸಲ್ಲಿಸ್ತೇವೆ. ಮಕರ ಚಪ್ಪಾಳೆ ಮೂಲಕವಾಗಿ ಆತನ ನಾಮಕ್ಕೆ ನೀನು ಜೀವರಾಗಿ ಆತನಿಗಾಗಿ ಆತನ ಅಸ್ತಿತ್ವಕ್ಕಾಗಿ ಆತನ ಕೃಪೆಗಾಗಿ ಆತನ ದಯೆಗಾಗಿ ಆತನ ಕರುಣೆಗಾಗಿ ಆತನ ಜೀವಕ್ಕಾಗಿ ಆತನ ಮರಣಕ್ಕಾಗಿ ಆತನ ಪುನರುತ್ಥಾನಕ್ಕಾಗಿ ಆತನ ಕ್ರೂಜಕ್ಕಾಗಿ ಆತನ ಮಾಡಿದಗೋಸ್ಕರ ಎಲ್ಲವನ್ನು ಮುಗಿಸಿ ಎಲ್ಲ ಸ್ತೋತ್ರ ನಿನಗೆ ಕುಳಿತುಕೊಳ್ಳುತ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Thank you, Jesus. ಸತ್ಯವೇದವನ್ನು ಅರಣ್ಯಕಾಂಡ ಅವೆಲ್ಲ ಸತ್ಯವೇದಗಳನ್ನು ಅರಣ್ಯಕಾಂಡ 23ನೇ ಅಧ್ಯಾಯ 19ರಿಂದ ವಚನ. ನಂಬರ್ಸ್ ಚಾಪ್ಟರ್ 23 23ನೇ ಅಧ್ಯಾಯದಿಂದ 19ರಿಂದ ನಾನು ಓದ್ತೇನೆ, ಕೇಳಿ. ದೇವರು ಕೇಳಿ ಎಲ್ಲರೂ ವಚನವನ್ನ ನಿಮ್ಮ ಸತ್ಯವೇದವನ್ನ ನೀವು ನಿಮ್ಮ ಸತ್ಯವನ್ನು ತೆಗೆದು ಆ ವಚನವನ್ನು ಓದಲಿಕ್ಕೆ ಆರಂಭಿಸಿ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನ ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ಆತನು ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆಯಾಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು. ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆ ಇಲ್ಲ. ಇಸ್ರಾಯೇಲರಲ್ಲಿ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವು ಕೇಳಿಸುತ್ತಲೇ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ವಚನ ಹೇಳ್ತದೆ, ಅವರನ್ನ ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದವನು ದೇವರೇ. ಅವರು ಕಾಡು ಕೋಣದಷ್ಟು ಬಲವುಳ್ಳವರು. ಯಾಕೋಬ್ಯರಲ್ಲಿ ಶಕುನ ನೋಡುವುದೂ ಇಲ್ಲ, ಇಸ್ರಾಯೇಲರಲ್ಲಿ ಕಣಿ ಕೇಳುವುದೂ ಇಲ್ಲ. ದೇವರು ತಾನು ಮಾಡುವ ಕೆಲಸವನ್ನು ತತ್ಕಾಲದಲ್ಲೇ ಯಾಕೋಬ್ಯರಿಗೆ ತಿಳಿಸುತ್ತಾನೆ. ಸಮಯೋಚಿತವಾಗಿ ಅದನ್ನು ಇಸ್ರಾಯೇಲರಿಗೆ ತೋರಿಸುತ್ತಾನೆ. ಆ ಜನಾಂಗಗಳು ಪ್ರಾಯದ ಸಿಂಹದಂತೆ ಎದ್ದು ಮೃಗೇಂದ್ರನಂತೆ ನಿಂತಿದ್ದಾರೆ. ಸಿಂಹವು ಮೃಗವನ್ನು ಕೊಂದು ರಕ್ತವನ್ನು ಕುಡಿದು ಮಾಂಸವನ್ನು ತಿಂದು ತೃಪ್ತಿ ಹೊಂದಿದ ಹೊರತು ಮಲಗುವುದಿಲ್ಲವಷ್ಟೇ ಅಂದನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ದೇವರ ವಾಕ್ಯವನ್ನು ನಂಬುವವರಿದ್ದೀರಿ? ದೇವರ ವಚನವನ್ನು ನೀವು ಇವತ್ತು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವವರಾಗಿದ್ದೀರಿ. ಆಮೆನ್. Let we can pray. Thank you, Father. ಚಂದೆಯ ವಚನಕ್ಕಾಗಿ ನಿಮಗೆ ಸ್ತೋತ್ರವನ್ನು ಮಾಡ್ತೇನೆ. ಮಹಿಮೆಯನ್ನು ಇರುವಾತ, ಮಹಿಮೆ ತುಂಬಿರುವಾತ ನೀನಾಗಿದೆ ಕರ್ತನೆ. ನಿನ್ನ ವಚನವು ಜೀವವೂ ಆತ್ಮವೂ ಆಗಿದೆ ಎಂಬುದಾಗಿ ನಿನ್ನ
ವಚನದಲ್ಲಿ ನಾವು ನೋಡುತ್ತೇವೆ. ಆ ವಚನಗಳು ನಮ್ಮ ಜೀವಿತವನ್ನು ಪರಿವರ್ತಿಸಲು, ನಮ್ಮ ಜೀವಿತವನ್ನು ರೂಪಾಂತರಿಸಲು, ನಮ್ಮ ಜೀವಿತದ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರಮಾಡಲು ಅದು ಯೋಗ್ಯವುಳ್ಳದ್ದು, ಅದು ಶಕ್ತವಾದದ್ದು ಆಗಿದ್ದೇವೆ ಎಂಬುದಾಗಿ ನಾವು ಈ ಸ್ಥಳದಲ್ಲಿ ನಂಬುವವರಾಗಿದ್ದೇವೆ. ಈ ವಚನವನ್ನ ನಿನ್ನ ಬಾಯಿಯ ಮುಖಾಂತರವಾಗಿ ಕೇಳಲು ನಾವು ಬಯಸುತ್ತೇವೆ. ಈ ಸಮಯದಲ್ಲಿ ಬಾಯಾರಿ ಹಸಿದು ಬಂದ ಪ್ರತಿಯೊಂದು ಆತ್ಮಗಳನ್ನ ತೃಪ್ತಿಪಡಿಸುವ ನಿನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ನಡೆಸಿ ಕರ್ತನೆ, ನಿನ್ನ ತಕ್ಕ ಮಟ್ಟ ನೆಲದಲ್ಲಿ ನೀನು ನಡೆಸಿ ಎಂಬುದಾಗಿ ಕೇಳುತ್ತಾ ಇದ್ದೇವೆ. ತಂದೆ, ನಿನ್ನ ನಾಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನ ನೀನು ಮಹಿಮೆ ಪಡಿಸು, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಸಂತೋಷವಾಗಿದ್ದರೆ ಈ ಸಮಯದಲ್ಲಿ ಕರ್ತರು ಜೀವಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ಆತನು ಯಾವಾಗಲೂ ಆತನು ಜೀವಿಸಿ ನಮ್ಮ ಪ್ರತಿಯೊಂದು ದಿನಗಳಲ್ಲಿ ನಮ್ಮನ್ನು ನಡೆಸಿ, ನಮ್ಮನ್ನ ಆತನ ಚಿತ್ತಕ್ಕನುಸಾರವಾಗಿ ನಮ್ಮನ್ನ ಆತನು ಬಲಪಡಿಸಿ, ಆತನ ತಿಳಿಯಪಡಿಸಿ, ಆತನ ಮಹಿಮೆಯ ಜೀವಿತದಲ್ಲಿ ನಡೆಸುತ್ತಾ ಇರುವ ನಮ್ಮ ಒಳ್ಳೆಯ ತಂದೆಗೆ ಎಲ್ಲರೂ ಒಂದು ಕರಚಪಾಳೆಯನ್ನು ತಟ್ಟಿ ಆತನ ನಾಮದಲ್ಲಿ ಮಹಿಮೆಯನ್ನು ಸಲ್ಲಿಸುವ. ಯಾವಾಗ ನಿಮ್ಮ ಬಾಯಿಯನ್ನು ತೆರೆದು ದೇವರ ವಚನವನ್ನು ಕೇಳುವಾಗ ಆ ವಚನವನ್ನ ನೀವು ಸ್ವೀಕರಿಸಲು ಆರಂಭಿಸ್ತೀರೋ, ಆ ಬಾಯಿಯನ್ನು ನೀವು ತೆರೆದು ದೇವರಿಗೆ ಸ್ತೋತ್ರಗಳನ್ನು ಮಾಡಿ ಆ ಹೃದಯದಿಂದ ನಂಬಿ ಆ ವಚನಗಳನ್ನ ನೀವು ಸ್ವೀಕರಿಸುವಾಗ ನಿಮ್ಮ ಜೀವಿತದಲ್ಲಿ ಇನ್ನೆಂದೂ ತಿಳಿಯದ ಗೊತ್ತಿಲ್ಲದ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ದೇವರು ಬರಮಾಡುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಈ ವಚನವನ್ನು ನಂಬುವವರಾಗಿದ್ದೀರಿ? ಖಂಡಿತವಾಗಿ ಇವತ್ತು ವಚನವನ್ನು ನಂಬುವಾಗಲೇ ಕರ್ತನ ಮಹಿಮೆಯು, ಕರ್ತನ ಕಾರ್ಯವು ನಮ್ಮ ಜೀವಿತದಲ್ಲಿ ನೆರವೇರುವಂತಾಗಿದೆ. ಹಲ್ಲೆಲೂಯಾ. ಅನೇಕ ಬಾರಿ ನಮ್ಮ ಜೀವಿತದಲ್ಲಿ, ಯಾಕೆಂದ್ರೆ ಪ್ರತಿ ಸಲವೂ ಕರ್ತನು ನೇರವಾಗಿ ಆತನ ಮಾತನಾಡಲಿಕ್ಕೆ, ನಮ್ಮ ಹೃದಯದ ಮೂಲಕವಾಗಿ ಆತನ ಮಾತನಾಡಲಿಕ್ಕೆ ಇಷ್ಟಪಡ್ತಾನೆ. ಇವತ್ತು ಆತನ ಮಾತನಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನನ್ನ ದೇವರು ನನ್ನ ಸಂಗಡ ಮಾತನಾಡಲು ಆತನು ಶಕ್ತನಾದ ದೇವರಾಗಿದ್ದಾನೆ. ಇವತ್ತು ಕಿವಿಯುಳ್ಳ ದೇವರ ವಚನ ಇರ್ತದೆ, ಕಿವಿಯು ಉಳ್ಳವನು ಕೇಳಲೇ, ಕೇಳುವುದರಲ್ಲಿ ಎಚ್ಚರಿಕೆ ಉಳ್ಳವರಾಗಿದೆ ಎಂಬುದಾಗಿ ದೇವರ ವಚನ ಇರ್ತದೆ. ಹಲ್ಲೆಲೂಯಾ. ಕ್ರೈಸ್ತ ಜೀವಿತದಲ್ಲಿ ಅನೇಕ ಕಾಲಘಟ್ಟಗಳಿದೆ. ಆದರೆ ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವು ಜೀವಿಸ್ತಾ ಹೋಗುವಾಗ ಕೆಲವು ಕಾಲಘಟ್ಟಗಳು ನಮ್ಮನ್ನ ಯೋಚಿಸುವ ಹಾಗೆ ಮಾಡ್ತದೆ. ನಮ್ಮನ್ನು ನಿಂತುಕೊಂಡು ನಾವು ಯಾಕೆ ಹೀಗೆ ಇದ್ದೇವೆ ಎನ್ನುವಂತ ಸನ್ನಿವೇಶಗಳನ್ನು ನಾವು ಯೋಚಿಸುವಂತ ಸಮಯ ಇದಾಗಿದೆ. ಆಮೆನ್. ಹಲ್ಲೆಲೂಯಾ. ನಾವು ಪ್ರತಿ ದಿನಗಳು ನಾವು ಅನೇಕ ಸಂದರ್ಭಗಳನ್ನ, ಸವಾಲುಗಳನ್ನ, ಸನ್ನಿವೇಶಗಳನ್ನ ನಾವು ಹಾದು ಹೋಗುವಾಗ ಕೆಲವು ಸಂದರ್ಭಗಳು, ಕೆಲವು ಕ್ಷಣಗಳು, ಕೆಲವು ಕಾಲಘಟ್ಟಗಳು ನಾವು ಆಲೋಚನೆ ಮಾಡುವಂತ ಸ್ಥಳದಲ್ಲಿದೆ. ಒಂದು ಕಾಲ ನಾವು ಹೇಳ್ತೇವೆ, ನಾನು ದೇವರನ್ನ ನಂಬಿದ್ದೇನೆ, ದೇವರ ಮೇಲೆ ಭರವಸೆ ಇಟ್ಟಿದ್ದೇನೆ, ದೇವರನ್ನು ಕ್ರಿಸ್ತನ ನಾನು ಸ್ವೀಕರಿಸಿದ್ದೇನೆ, ಸಭೆಗೆ ಬರ್ತಾ ಇದ್ದೇನೆ. ಬಟ್ ಎಲ್ಲರ ಜೀವಿತದಲ್ಲಿ ಆಶೀರ್ವಾದಗಳನ್ನ, ಬಿಡುಗಡೆಯನ್ನ, ಸ್ವಸ್ಥತೆಯನ್ನ, ಅನೇಕ ಅದ್ಭುತಗಳನ್ನ ನೋಡಿದ್ದೇನೆ. ಆದರೆ ನನ್ನ ಜೀವಿತದಲ್ಲಿ ಯಾಕೆ ಇನ್ನೂ ತಡೆ ಎಂಬುದಾಗಿ ಆ ಪ್ರಶ್ನೆಗಳು ನಮ್ಮ ಮುಂದೆ ಬರುವಂಥದ್ದು ಸಹಜ. ಯಾಕಂದ್ರೆ ಇಡೀ ಪ್ರಪಂಚದಾದ್ಯಂತ ಎಲ್ಲವೂ ಮುಚ್ಚಿರುವಂತ ಜನರು ನಿರೀಕ್ಷೆ ಕಳೆದುಕೊಂಡು ಜೀವಿಸುವಂತ ಈ ಸನ್ನಿವೇಶದ ಮಧ್ಯದಲ್ಲಿ ಈ ಪ್ರಶ್ನೆಗಳು ಬರುವಂಥದ್ದು ಬಹಳ, ಅದು ಸತ್ಯಕ್ಕೆ ದೂರವಾದ ಸಂಗತಿ ಅಲ್ಲ. ಎಸ್, ಹೆಚ್ಚಿಗೆ ಈ ಪ್ರಶ್ನೆಗಳು ಬಂದಿರ್ಬೋದು. ನಾನು ಕರ್ತನನ್ನು ನಂಬಿದ್ದೇನೆ, ಕರ್ತನಲ್ಲಿ ನಾನು ಭರವಸೆ, ಬಟ್ ಇನ್ನೂ ನನ್ನ ಜೀವಿತದಲ್ಲಿ ಕೆಲವು ಸಂಗತಿಗಳು ಯಾಕೆ, why did not things is happening, ಯಾಕೆ ನನ್ನ ಜೀವಿತದಲ್ಲಿ ಆಗ್ತಾ ಇಲ್ಲ? ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ನನ್ನ ಅದ್ಭುತಗಳು ಎಲ್ಲೋ ತಡೆಯಾಗ್ತಾ ಇದೆ. ಯಾಕೆ? why? ಹಲ್ಲೆಲೂಯಾ. ಹೆಚ್ಚಿನ ಪ್ರಶ್ನೆಗಳು ಬಂದಿರ್ಬೋದು ನಿಮ್ಮ ಮನಸ್ಸಿನ ಒಳಗಡೆ. ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರಾ? ಇಲ್ಲಿದ್ದೀರಾ? ಈ ಕೊಠಡಿ ಒಳಗೆ ಯಾರಿದ್ದೀರಾ? ಆಮೆನ್. ಹಲ್ಲೆಲೂಯಾ. ನೀವು ಮಾತನಾಡಿ ಆರಂಭಿಸಿ. ಕರ್ತನಿಗೆ ಒಂದು ಚಪ್ಪಾಳೆ ಮತ್ತು ಆತನ ನಾಮಕ್ಕೆ ನಾವು ಮಹಿಮೆಯನ್ನು ಸಲ್ಲಿಸಬೇಕು. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಪ್ರಶ್ನೆಗಳು ನಮ್ಮ ಹೃದಯದಲ್ಲಿ ಬರುವುದು ಸಹಜ. why? ಒಂದು ವೇಳೆ ದೇವರು ನನ್ನ ಸಂಗಡ ಇದ್ದಾನ, ದೇವರ ಚಿತ್ತದ ಒಳಗಡೆ ನಾನು ಇದ್ದೇನಾ, ದೇವರ ಆಲೋಚನೆಗಳು ನಾನು ಜೀವಿಸ್ತೇನೆ, ದೇವರು ನನ್ನ ಸಂಗಡ ಇದ್ದುಕೊಂಡು ನನ್ನನ್ನು ನಡೆಸುವುದು ಸತ್ಯಾನ
ಹೌದಾ ಹೇಳುವ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಆದರೆ ಇದಕ್ಕೆಲ್ಲ ಕೆಲವು ಸಂಗತಿಯಲ್ಲಿ ನಾವು ಒಮ್ಮೆ ಆಗ್ತೇವೆ. ಹೌದು, ನಾನು ಎಲ್ಲವನ್ನ ಬಿಟ್ಟು ಬಂದಿದ್ದೇನೆ, ಆದರೆ ಇದು ನಿಜ. ಖಂಡಿತವಾಗಿ ನನ್ನ ಜೀವಿತದಲ್ಲಿ ಒಂದು ಅದ್ಭುತಗಳನ್ನು ನಾನು ನೋಡುತ್ತಾ ಎಷ್ಟು ಸಮಯದಿಂದ ನಾನು ಕಾಯ್ತಾ ಇದ್ದೇನೆ. ಬಟ್ ಇದು ನನ್ನ ಜೀವಿತದಲ್ಲಿ ನೆರವೇರುವುದು ಸತ್ಯನ? ಹೌದಾ, ಆಗಿರ್ಬೋದಾ? ಬಟ್ ಇದು ನಿಮಗೆ ಹೇಳ್ತೇನೆ, ಹೌದು, ಕೆಲವೊಂದು ವೇಳೆ ಆಗ್ತದೆ. ನಾನು ತಿರುಗಿ ನನ್ನ ಐಗುಪ್ತದಿಂದ ಬಂದಂಥ ಇಸ್ರೇಲರಿಗೆ ಈರುಳ್ಳಿಯ ಬೆಳ್ಳುಳ್ಳಿಯ ಸ್ಮೆಲ್ ಕೇಳ್ತಾ ಇತ್ತು. ಇವತ್ತು ಅನೇಕರಿಗೆ ಕಾಲಘಟ್ಟದಲ್ಲಿ ನಾವು ಯೋಚನೆ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿಯ ನೆನಪುಗಳು ಆಗ್ತಾ ಇರಬಹುದು. ಎಷ್ಟೊತ್ತಿಗೆ ಅರ್ಥ ಆಗ್ತಾ ಇದೆ? ಹಳೆಯ ಜೀವಿತದಲ್ಲಿ ನಾನು ಎಲ್ಲವನ್ನೂ ಬಿಟ್ಟು ಬಂದ ನನ್ನ ಜನರಿಗೆ ತಿರುಗಿ ನಾನು ಅನೇಕರಿಗೆ ಕ್ರಿಸ್ತನು ಯೇಸುವನ್ನು ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತೇನೆ ಅಂತ ಹೇಳಿದ್ದೇನೆ. ನಾನು ವಾಕ್ಯಗಳನ್ನು ಹೇಳಿದ್ದೇನೆ, ಅದ್ಭುತಗಳನ್ನು ಮಾಡ್ತಾನೆ ನಿಮ್ಮ ಜೀವಿತದಲ್ಲಿ ಹೇಳುವಂತ ಆ ಸುವಾರ್ತೆಯನ್ನು ಸಾರಿದ್ದೇನೆ. ಬಟ್ ಈಗ ಅವರ ಮುಂದೆ ನಾನು ಏನು ಮಾಡಲಿ? ನನ್ನ ಜೀವಿತದಲ್ಲಿ ಏನಾಗಿದೆ? ಒಂದು ಸಂಗತಿ ಇವತ್ತು ನಿಮಗೆ ಹೇಳ್ತೇನೆ, ಅದು ನಿಮ್ಮ ಜೀವಿತದ ಸಂಗತಿಗಳನ್ನು ಬದಲಾಯಿಸುವಂತಹ ಸಂಗತಿ. ವಚನದಿಂದ ಹೇಳ್ತದೆ, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. ಆತನು ಹೇಳಿದ್ರೆ ನೆರವೇರಿಸುವ ಆತನು ಆತನೇ ಆಗಿದ್ದಾನೆ. ಹೇಳೋಣ, ನನ್ನ ಕರ್ತನು ನನ್ನ ಜೀವಿತದಲ್ಲಿ ಹೇಳಿದಂಥದ್ದನ್ನು ನೆರವೇರಿಸುವಂತನು ನಾನಲ್ಲ, ನನ್ನ ಒಡೆಯನೇ ನೆರವೇರಿಸ್ತಾನೆ. ಹೇಳೋಣ, ನನ್ನ ದೇವರು, ನನ್ನ ಕರ್ತನು, ನನ್ನ ತಂದೆಯು ಮನುಷ್ಯನಂತೆ ಎರಡು ಮಾತಿನವನಲ್ಲ. ಆತನು ಹೇಳಿದ ಮಾತ್ರಕ್ಕೆ ಆ ಮಾತುಗಳನ್ನು ನೆರವೇರಿಸಿ ನೆರವೇರಿಸ್ತಾನೆ. ನನ್ನ ಜೀವಿತದಲ್ಲಿ ಬರಮಾಡುವ ಸಂಗತಿಗಳನ್ನ ಯಾವ ಸನ್ನಿವೇಶಗಳಿಗೂ, ಯಾವ ಮನುಷ್ಯರಿಗೂ, ಯಾವ ದುರಾತ್ಮಗಳಿಗೂ, ಯಾವ ಈ ಲೋಕದ ಜನರಿಗೂ, ಜನಾಂಗಗಳಿಗೂ, ಯಾವ ನಾಯಕರಿಗೂ, ಯಾವ ನನ್ನ ಕುಟುಂಬದ ಸಂಗತಿಗಳಿಗೂ, ಯಾವ ಸನ್ನಿವೇಶಗಳಿಗೂ ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ, ಅದನ್ನು ನಿಲ್ಲಿಸಲಿಕ್ಕೆ ಆಗುವುದೇ ಇಲ್ಲ. ಯಾಕಂದ್ರೆ ಹೇಳಿದ ಆತನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹೇಳೋಣ, ನನ್ನ ಜೀವಿತದಲ್ಲಿ ನನ್ನನ್ನು ಆಶೀರ್ವದಿಸುತ್ತೇನೆ ಅಂತ ಹೇಳಿದ ಆತನು, ನನ್ನ ಆತನ ಮೇಲಕ್ಕೆತ್ತುತ್ತೇನೆ ಅಂತ ಹೇಳಿದ ಆತನು ಆ ವಾಕ್ಯವನ್ನ, ಆ ವಾಗ್ದಾನವನ್ನ, ಆ ಮಾತನ್ನ ನನ್ನ ಜೀವಿತದಲ್ಲಿ ನೆರವೇರಿಸಿಯೇ ನೆರವೇರಿಸ್ತಾನೆ. ನಿಜ ಹೇಳ್ತಾರೆ ಇದನ್ನ. ನನ್ನ ಕರ್ತನು ನನ್ನ ಜೀವಿತದಲ್ಲಿ ಮಾತನಾಡಿದ ಪ್ರತಿಯೊಂದು ಮಾತುಗಳು ನನ್ನ ಜೀವಿತ ನೆರವೇರಿಯೇ ನೆರವೇರ್ತದೆ. ಹಲ್ಲೆಲೂಯಾ. ಆ ವಾಕ್ಯಗಳು ನನ್ನ ಕರ್ತನು ನನ್ನ ಜೀವಿತದಲ್ಲಿ ಹೇಳಿದ ಮಾತನ್ನ ನೆರವೇರದ ಹೊರತು ಈ ಲೋಕವನ್ನ ಬಿಟ್ಟು ನಾನು ಹೋಗುವುದೇ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಹೇಳಿದ ಆತನು ಮನುಷ್ಯನಲ್ಲ. ಹೇಳೋಣ, ಹೇಳಿದ ಆತನು ಮನುಷ್ಯನಲ್ಲ, ಆತನು ಲೋಕವನ್ನು ಸೃಷ್ಟಿ ಮಾಡಿದ ನನ್ನ ತಂದೆಯೂ ಆಗಿದ್ದಾನೆ. ಹಲ್ಲೆಲೂಯಾ. ಅನೇಕ ಬಾರಿ ನಾವು ಯೋಚನೆ ಮಾಡ್ತೇವೆ, ಹೌದು ನನ್ನ ಜೀವಿತದಲ್ಲಿ ಇಂಥ ಒಂದು ಸನ್ನಿವೇಶಗಳು ಬರುವುದು, ಇಂಥ ಸನ್ನಿವೇಶಗಳು, ಬಟ್ ನಾವು ಹೇಳೋಣ, ಪ್ರತಿ ಕ್ಷಣದಲ್ಲಿ ನನ್ನ ದೇವರ ಮಾತುಗಳು ನನ್ನ ಜೀವಿತದಲ್ಲಿ ನೆರವೇರದ ಹೊರತು ಅದು ಸುಮ್ಮನೆ ಹಿಂದಿರುಗಿ ಹೋಗುವುದೇ ಇಲ್ಲ. ಅದು ಸುಮ್ಮನೆ ಹಿಂದಿರುಗಿ ಹೋಗುವುದಿಲ್ಲ, ಅದು ನೆರವೇರಿಯೇ ನೆರವೇರ್ತದೆ. ಯಾಕಂದ್ರೆ ಹೇಳಿದ ಆತನು, ವಚನ ಹೇಳ್ತದೆ, ಮನುಷ್ಯನು ಅಲ್ಲ, ಅಥವಾ ಎರಡು ಮಾತಿನವನು ಅಲ್ಲವೇ ಅಲ್ಲ. ವಚನವನ್ನು ತಿರುಗಿ ಓದಿ, ಮಾನವನಂತೆ ಮನಸ್ಸನ್ನ ಆತನು ಬೇರೆ ಮಾಡಿಕೊಳ್ಳುವವನು ಅಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಪ್ರಶ್ನೆಗಳು ನಮ್ಮ ಮುಂದೆ ಅನೇಕ ಪ್ರಶ್ನೆಗಳಿರ್ತದೆ. ಹೌದಾ, ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಆತನು ಮಾಡ್ತಾನ? ಈ ಸನ್ನಿವೇಶಗಳು ಮಾಡ್ತಾನ? ಅದು ಇಷ್ಟೆಲ್ಲ ಕಾಲಗಳಾಗಿದೆ, ಈಗ ನೀವು ಹೇಳ್ತೀರಾ? ಹೌದು, ಯಾಕೆಂದ್ರೆ ಆತನು ಮನುಷ್ಯನಲ್ಲ. ಮನುಷ್ಯರು ಇವತ್ತು ಕೊಟ್ಟ ಮಾತುಗಳನ್ನು ತಪ್ಪಬಹುದು, ಸನ್ನಿವೇಶಗಳು, ಕಾಲಗಳು ಬರುವಾಗ ಮಾತುಗಳು ತಪ್ಪಬಹುದು. ಆತ ಮನುಷ್ಯನು ಮಾತ್ರ. ಯಾಕಂದ್ರೆ ದೇವರ ವಚನ ಹೇಳ್ತದೆ, ಮನುಷ್ಯನು ಏನಾಗಿದ್ದಾನೆ ಅಂತ ಹೇಳಿದ್ರೆ ಸುಳ್ಳುಗಾರನಾಗಿದ್ದಾನೆ. ಈ ಲೋಕದಲ್ಲಿ ಅತಿ ಹೆಚ್ಚು ಸುಳ್ಳು ಮಾತನಾಡುವ ಯಾರು ಗೊತ್ತಾ?
ಮನುಷ್ಯನಾಗಿದ್ದಾನೆ. ಈ ಕ್ಯಾನ್ ಕೀಪ್ ಹಿಸ್ ವರ್ಡ್. ಮನುಷ್ಯನು ಯಾವ ಮಾತ್ರಕ್ಕೂ ತನ್ನ ಮಾತನ್ನು ಉಳಿಸಲು ಯೋಗ್ಯವುಳ್ಳ ಅಚ್ಚನಲ್ಲ. ಆದರೆ ದೇವರ ವಚನ ಇರ್ತದೆ, ನನ್ನ ಕರ್ತನು ನನ್ನ ಜೀವಿತದಲ್ಲಿ ಮಾತನಾಡಿದ ಪ್ರತಿ ಮಾತುಗಳು ಅದು ನೆರವೇರಿಸಿಯೇ ನೆರವೇರಿಸ್ತಾನೆ. ಹೇಳೋಣ, ನೆರವೇರಿಸುವಾತನು ನಾನಲ್ಲ, ನೆರವೇರಿಸುವ ಹೇಳಿದಾತನು ಆತನೇ, ನೆರವೇರಿಸುವಾತನು ಆತನೇ. ಆಮೆನ್, ಹಲ್ಲೆಲೂಯಾ. ಹೇಳೋಣ, ನನ್ನ ಜೀವಿತದಲ್ಲಿ ಹೇಳಿದಾತನು ಆತನೇ, ನೆರವೇರಿಸುವಾತನು ಆತನೇ. ಈಗ ನಾನೇನಾಗಬೇಕು? ನೀವಾದರೂ ಸುಮ್ಮನಿರಿ, ಬೆಳಿರಿ, ನಾನೇ ಕರ್ತನೆಂದು ಕರ್ತನ ಇವತ್ತು ನಿಮ್ಮ ಜೀವಿತದಲ್ಲಿ ಹೇಳುವ ಮಾತಿದೆ. ಬಹಳ ದೊಡ್ಡ ಸಂದೇಶ ಅಲ್ಲ, ಆದರೆ ಹೇಳ್ತಾನೆ, ನಾನು ನಿನ್ನ ಜೀವಿತದಲ್ಲಿ ಮಾರ್ಪಾಡಾದ ದೇವರಾಗಿದ್ದೇನೆ. ಭೂಮಿಗಳು ಮಾರ್ಪಡ್ಬೋದು, ಜೀವನ ಶೈಲಿಗಳು ಮಾರ್ಪಡ್ಬೋದು, ಕಾಲಗಳು ಮಾರ್ಪಡ್ಬೋದು, ಆದರೆ ನನ್ನ ಒಡೆಯನು ಮಾರ್ಪಾಡಾದ ಒಡೆಯನಾಗಿದ್ದಾನೆ. ಇವತ್ತೇ ನಮ್ಮ ಮುಂದೆ ಹೇಳುವ ಸಂದೇಶ ಇದೆ. ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಅದು ತಟ್ಟುತ್ತಾ ಇರುವಂತಹ ಸಂದೇಶವಾಗಿರಲಿ. ಕಾಲಗಳು ಬದಲಾದಾಗ ಕರ್ತನು ನಮ್ಮ ದೇವರು. ಕಾಲಗಳು ಬದಲಾದಾಗ ದೇವರು ನಮ್ಮ ದೇವರಾಗಿದ್ದಾನೆ. ಸ್ಥಿತಿಗಳು ಬದಲಾದಾಗ ದೇವರು ನಮ್ಮ ದೇವರಾಗಿದ್ದಾನೆ. ಪರಿಸ್ಥಿತಿಗಳು ಮಾರ್ಪಟ್ಟಾದ ದೇವರು ನಮ್ಮ ದೇವರಾಗಿದ್ದಾನೆ. ಮಾರ್ಪಡಾದ ದೇವರು ನಮ್ಮ ಸಂಗಡ ಇರುವಾಗ, ಮಾತು ತಪ್ಪದ ಆತನು ನಮ್ಮ ಸಂಗಡ ಇರುವಾಗ, ಮಾತು ಕೊಟ್ಟ ಆತನು ನಮ್ಮ ಸಂಗಡ ಇರುವಾಗ, ಆ ಮಾತುಗಳು ನನ್ನ ಜೀವಿತದಲ್ಲಿ ನೆರವೇರ್ತದೆ. ಹಲ್ಲೆಲೂಯಾ. ಎಷ್ಟು ಕಾಲಗಳಾಗಿರ್ಬೋದು, ಬಟ್ ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಹೇಳೋಣ, ನನ್ನ ಮನವೇ ಯೆಹೋವನನ್ನು ಕೊಂಡರು, ಆತನ ಉಪಕಾರಗಳಲ್ಲಿ ಒಂದನ್ನು ನೀನು ಮರೆಬೇಡ. ನೀನು ಯಾವಾಗ ಉಪಕಾರಗಳನ್ನು ಸ್ಮರಿಸ್ತೀಯ, ಯಾವಾಗ ಆತನು ಮಾಡಿದ ಪ್ರತಿ ಒಂದು ಉಪಕಾರಗಳನ್ನ, ಆಲೋಚನೆಗಳನ್ನ, ಆತನು ಮಾಡಿದ ನಡೆಸಿದ ಆ ದಿನಗಳನ್ನ ದೇವರ ಮುಂದೆ ನೀನು ಯೋಚಿಸ್ತೀಯ, ಆ ದಿನಗಳು ನಿನ್ನ ಜೀವಿತದಲ್ಲಿ ಆಶೀರ್ವಾದದ ಬಾಗಿಲನ್ನು ತೆಗೆಯುವ ದಿವಸವಾಗಿರ್ತದೆ. ಯಾಕಂದ್ರೆ ಆತನ ವಚನ ಹೇಳ್ತದೆ, ಆತನು ಬದಲಾಗದ. ಪ್ರತಿ ಕ್ಷಣಗಳಲ್ಲಿ ನೆನಪಲ್ಲಿ ಬರಲಿ, ನನ್ನ ದೇವರು ಸ್ಥಿತಿಗಳು ಬದಲಾಗುವುದು, ಇಡೀ ಲೋಕದ ಸಿಸ್ಟಮ್ಗಳು ಬದಲಾಗುವುದು, ಸರ್ಕಾರ ಬದಲಾಗುವುದು, ವ್ಯಕ್ತಿಗಳು ಬದಲಾಗುವುದು, ಕುಟುಂಬಗಳು ಬದಲಾಗುವುದು, ಸನ್ನಿವೇಶಗಳು ಬದಲಾಗುವುದು. ನನ್ನ ಕರ್ತನು ಬದಲಾಗುತ್ತದೆ. ಆತನು ಹೇಳಿದ ಮಾತ್ರಕ್ಕೆ ತನ್ನ ಮಾತನ್ನು ನೆರವೇರಿಸುವುದಿಲ್ಲವೋ? ಯಾಕಂದ್ರೆ ಆತನ ವಚನ ಹೇಳಿದ್ರೆ 24ನೇ ಅಧ್ಯಾಯದಲ್ಲಿ, ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ಯೆಹೋವನ ಚಿತ್ತವಾಗಿದೆ. ನಮ್ಮ ಜೀವಿತದಲ್ಲಿ ಶುಭವನ್ನ ಕಾಣುವುದೇ ಅದು ದೇವರ ಹೃದಯದ ಬಯಕೆ ಆಗಿದೆ. ಅದಕ್ಕೆ ದೇವರ ವಚನ ಹೇಳ್ತದೆ, ಯಾಕೋಬರಿಗೆ ಏನಿಲ್ಲಂತೆ, ಯಾಕೋಬರಲ್ಲಿ ಯಾವ ಆಪತ್ತಿನ ಸೂಚನೆ ಇಲ್ಲ, ಇಸ್ರಾಯೇಲಿಗೆ ವಿಪತ್ತು ಸಂಭವಿಸುವುದು ಹಾಗೆ ತೋರುವುದಿಲ್ಲ. ಯಾಕೆಂದ್ರೆ ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡವೇ ಇದ್ದಾನೆ. ನಿನ್ನನ್ನೆಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ನಾನು ತೊರೆದು ಬಿಡುವುದನ್ನು ಹೇಳಿದಾತನು ನಂಬಿಗಸ್ತನು. ಪರಿಸ್ಥಿತಿಗಳ ಮಧ್ಯದಲ್ಲಿ, ಸನ್ನಿವೇಶಗಳ ಮಧ್ಯದಲ್ಲಿ, ನನ್ನ ಎಲ್ಲ ಕೊರತೆಗಳ ಮಧ್ಯದಲ್ಲಿ ಹೇಳೋಣ, ನನ್ನ ಕರ್ತನು ನಂಬಿಗಸ್ತನು, ನಡೆಸ್ತಾರೆ. ಇವತ್ತು ನೀರು ನನಗೆ ಉಳಿತಾ ಇದ್ದೇನೆ ಅಂತ ಹೇಳುವವನೇ ಇಲ್ಲ, ನನಗೆ ಜಲರಾಶಿಗಳೆಲ್ಲ ಹಾದು ಹೋಗುವಾಗಲೂ ಅವುಗಳು ನಿನ್ನನ್ನ ಮುಳುಗಿಸುವುದೇ ಇಲ್ಲ. ಹೇಳೋಣ, ಬೆಂಕಿಯಲ್ಲಿ ನಾನು ಹೋಗ್ತೇನೆ, ನನ್ನ ಜೀವ ತೀರ್ಥ ಎಲ್ಲವೂ ಮುಗಿದು ಹೋಯಿತು ಅಂತ ಹೇಳುವವನು ಹೇಳಲಿ, ನನ್ನ ಕರ್ತನು ಬದಲಾಗದ ದೇವರು ನನ್ನ ಸಂಗಡ ಇದ್ದು ಆತನ ಗುರಿ ತನಕ ನನ್ನನ್ನ ಆತನು ತಲುಪಿಸಿ ಒಳ್ಳೆ ಕೆಲಸನ ನನ್ನ ಜೀವಿತದಲ್ಲಿ ಆರಂಭಿಸಿದ ಆತನು ಕ್ರಿಸ್ತನ ಬರುವಿಕೆ ಒಳಗಡೆ ಅದನ್ನು ಮಾಡ್ತಾನೆ ಹೇಳುವ ನಿಶ್ಚಯ ದೃಢತೆ ನನಗೆ ಉಂಟು. ಹಲ್ಲೆಲೂಯಾ. ಹೆಚ್ಚಿನ ಹೇಳ್ತೇನೆ ಇದನ್ನ
ನೆರವೇರಿಸ್ತಾನೆ. ಇವತ್ತು ಅನೇಕರು ಎಲ್ಲ ಅಯ್ಯೋ ಯಾಕಪ್ಪ ಅಂತ ಹೇಳೋಣ. ಇದು ಬರೆಯಲ್ಪಟ್ಟಿದೆ, ಇದು ನೆರವೇರುವಂಥದ್ದು. ಭೂಮಿ ಆಕಾಶಗಳು ಆಳಿದು ಹೋದರು, ಈ ಮಾತುಗಳು ಎಂದಿಗೂ ಆಳಿದು ಹೋಗುವುದೇ ಇಲ್ಲ ಎಂಬುದಾಗಿ ವಚನ ಇರ್ತದೆ. ಲೋಕದ ಪರಿಸ್ಥಿತಿಗಳೆಲ್ಲವೂ ಮೇಲೆ ಕೆಳಗೆ ಹಾಕ್ತಾ ಇರ್ಬೋದು, ಬದಲಾವಣೆ ಆಗ್ತಾ ಬಟ್ ಒಂದು ಸಂಗತಿ, ಆದರೆ ದೇವರ ವಚನವು ಅದಕ್ಕೆ ಬದಲಾವಣೆ ಇಲ್ಲ. ಆತನ ಹೃದಯ ಬದಲಾಗುವುದಿಲ್ಲ. ಆತ ಮನುಷ್ಯನ ಹಾಗೆ ಎರಡು ಸಂಗತಿಗಳನ್ನು, ಯಾಕೆಂದ್ರೆ ಕೆಲವರು ಅನೇಕ ಸಲ ನಾವು ನಡೆಸ್ತೀವಿ, ಎಲ್ಲವೂ ನನ್ನ ಪರಿಸ್ಥಿತಿಯ ವಿರುದ್ಧವಾಗಿ ಬರ್ತದೆ. ಹೌದು, ನಾನು ಪ್ರಾರ್ಥಿಸ್ತೇನೆ, ನಾನು ನಂಬಿದ್ದೇನೆ, ನಾನು ಆಲಯಕ್ಕೆ ಹೋಗ್ತೇನೆ, ನಾನು ಆರಾಧಿಸ್ತೇನೆ, ಆದರೂ ನಾನು ಅನೇಕ ದಿನಗಳಿಂದ ಅನೇಕ ನನ್ನ ಪಕ್ಕದ ಊರಿಗೆ ಅದ್ಭುತ ಆಗಿದೆ, ನನ್ನ ಸಭೆಯಲ್ಲಿ ನಾನು 60 ಸಾಕ್ಷಿಗಳೆಲ್ಲ ಕೇಳಿದ್ದೇನೆ, ಬಟ್ ನನ್ನ ಜೀವಿತದಲ್ಲಿ ಅದು ಯಾಕೆ ಇಲ್ಲ ಹೇಳುವಾಗ, ಇಲ್ಲ ನಾನು ನಂಬ್ತಾ ಇದ್ದೇನೆ, ಭರವಸೆ ಇದ್ದೇನೆ, ವಾಕ್ಯ ಓದ್ತೇನೆ, ಆದರೆ ನನ್ನ ಜೀವಿತದಲ್ಲಿ ಆಗುವುದಿಲ್ಲ, ಎಲ್ಲವೂ ವಿರುದ್ಧವಾಗಿದೆ, ಎಲ್ಲವೂ ನಾನು ಪ್ರಾರ್ಥಿಸುವ ದಿನಗಳಲ್ಲೇ ನನ್ನ ಸ್ಥಿತಿಗಳನ್ನು ವಿರುದ್ಧವಾಗಿ ನೋಡ್ತಾ ಇದ್ದೇನೆ ಅಂತ ಹೇಳುವವರು ಹೃದಯದಲ್ಲಿ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಬಂದಿರ್ಬೋದು ಯೋಚನೆಗಳು, ಎವ್ರಿಥಿಂಗ್ ಇಸ್ ಅಗೇನ್ಸ್ಟ್ ಮೀ, ನನಗೆ ಎಲ್ಲವೂ ವಿರುದ್ಧವಾಗಿದೆ ಅಲ್ವಾ, ದೇವರಿದ್ದಾನ. ಕೆಲವರು ಪ್ರತಿ ದಿವಸ ಬರುವಾಗಲೂ, ಪ್ರತಿ ಕ್ಷಣಗಳು ಬರುವಾಗಲೂ ಅವರು ಕರ್ತನಿಗಿಂತಲೂ ಹೆಚ್ಚಾಗಿ ಅವರು ದುರಾತ್ಮನ ಸೇವೆ ಮಾಡುವವರಾಗಿದ್ದಾರೆ. ಯಾವಾಗಲೂ ಅಲ್ಲಿ ಕೊರತೆಗಳು, ಅಲ್ಲಿ ಮಂತ್ರಗಳು, ಇಲ್ಲಿ ತಂತ್ರಗಳು, ಅಲ್ಲಿ ಶಕುನಗಳು, ಅಲ್ಲಿ ಅವರ ದುರಾತ್ಮರು ಬಂದ, ಅಲ್ಲಿ ಕನಸುಗಳು ಬಂತು, ಆ ಕನಸಲ್ಲಿ ಆತನು ಇದನ್ನೇ ಪ್ರತಿ ಕ್ಷಣಗಳಲ್ಲಿ ನೋಡಿ, ದುರಾತ್ಮಗಳ ಬಗ್ಗೆ, ಆಲೋಚನೆಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಎಲ್ಲ ಕೊರತೆಗಳ ಬಗ್ಗೆ ಪ್ರತಿ ಒಂದನ್ನ ದೇವರಿಗಿಂತಲೂ ಹೆಚ್ಚಾಗಿ ಅವರು ದುರಾತ್ಮನ ಚಿತ್ರಣವನ್ನು ದೊಡ್ಡದು ಮಾಡ್ತಾರೆ, ಆತನನ್ನೇ ಮೇಲೆ ಮಹಿಮೆ ಪಡಿಸ್ತಾರೆ. ಅವರು ದೇವರ ಸೇವೆಯನ್ನು ದುರಾತ್ಮನ, ಯಾಕಂದ್ರೆ ಆತನು ಬಹಳ ಇಷ್ಟಪಡ್ತಾನೆ. ಯಾಕಂದ್ರೆ ಸಭೆಯಲ್ಲಿ ಇದ್ದುಕೊಂಡು ಆತನ ಸೇವೆ ಮಾಡೋದು, ಆತನ ಹೇಳ್ತಾನೆ, ಶಾಬಾಷ್, ನಿಮಗೆ ಬೋನಸ್ ಪಾಯಿಂಟ್ ನಾನು ಕೊಡ್ತೇನೆ ಎಂಬುದಾಗಿ. ಆತನ ಬೋನಸ್ ಸಿಗ್ತದೆ, ಏನ್ ಗೊತ್ತಾ, ಆತನ ಕತ್ತುಕೊಳ್ಳುವುದಕ್ಕೆ, ನಾಶ ಮಾಡೋದಕ್ಕೆ, ಕೊಯ್ಯುವುದಕ್ಕೆ ಹೊರತು ಮಾತ್ರ ಯಾವುದಕ್ಕೂ ಆತನು ಬರುವುದಿಲ್ಲ. ಆದರೆ ಆ ಜೀವವು ಸಮೃದ್ಧಿಯಾಗಿರಬೇಕೆಂಬುದಾಗಿ ಬಂದಾತನೇ ನಮ್ಮ ಒಡೆಯನಾಗಿದ್ದಾನೆ. ಆಮೆನ್. ಮನುಷ್ಯನು ಒಂದು ವೇಳೆ ಮನುಷ್ಯನ ಮೇಲೆ ಆತುಕೊಳ್ಳುವವರು ಯಾವ ಕಾರಣಕ್ಕೂ, ಯಾಕಂದರೆ ಮನುಷ್ಯನ ದೇವರ ವಚನದ ಆತನ ಸುಳ್ಳುಗಳನ್ನಾಗಿದ್ದಾನೆ. ಆತನು ಇವತ್ತು ಮಾತು ಕೊಡ್ತಾನೆ, ಒಂದು ಸಂಗತಿಯಲ್ಲಿ ಮಾತು ಕೊಡ್ತಾನೆ, ಆದರೆ ಸನ್ನಿವೇಶ ಬರುವಾಗ ಮಾತನ್ನ ಬದಲಾಯಿಸ್ತಾನೆ. ಸನ್ನಿವೇಶಗಳ ತಕ್ಕ ಹಾಗೆ ಮನುಷ್ಯನು ಬದಲಾಗ್ತಾನೆ. ಕಾಲಗಳು ಬದಲಾದಾಗೆ ಮನುಷ್ಯನು ಬದಲಾಗ್ತಾನೆ. ತನ್ನನ್ನು ತಾನು ಉಳಿಸಿಕೊಳ್ಳಲಿಕ್ಕೆ, ಈಗ ಬಿಸ್ನೆಸ್ ಅಲ್ಲಿ, ಪಾರ್ಟ್ನರ್ಶಿಪ್ ಅಲ್ಲಿ ಕೆಲವರು ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ, ವ್ಯಾಪಾರದಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ, ನಾನಿನ ಸಂಗಡ ಇದ್ದರಲ್ಲಿ ಮಾತು ಕೊಡ್ತಾರೆ. ಆದರೆ ಎಲ್ಲಿ ತನಕ ಮಾತು ಕೊಡ್ತಾರೆ ಗೊತ್ತಾ, ಅವರಿಗೆ ಸಹಾಯ ಮಾಡೋದಕ್ಕೆ, ಕೊಡ್ಲಿಕ್ಕೆ ಶಕ್ತಿ ಇರುವ ತನಕ ಅವ್ರೇನ್ ಮಾಡ್ತಾರೆ, ಮಾತು ನಿಲ್ತದೆ. ಅದರ ನಂತರ ಅವರಿಗೆ ಸಾಮರ್ಥ್ಯ ಬಲ ಕಳ್ಕೊಂಡಾಗ, ಅವರ ಬಿಸ್ನೆಸ್ ಲಾಸ್ ಅಂತ ಹೇಳುವಾಗ, ಅಥವಾ ಅವರಿಗೆ ಸಿಕ್ಕುವಂತ ಹಣ ಇನ್ನೂ ಆ ಪಾಲುಗಳು ಇಲ್ಲ ಅಂತ ಹೇಳುವಾಗ, ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ, ಒಂದು ವೇಳೆ ಈ ಪಾಲು ಯಾರ್ದು, ಮೊದಲು ಇದು ನನ್ನದು, ಆಮೇಲೆ ನೀನು ಅದನ್ನ, ನಿನ್ನ ಅವಶ್ಯಕತೆ ನನಗಿಲ್ಲ, ಬಿಟ್ಟು ಬಿಡ್ತಾನೆ, ಕೈ ಬಿಡ್ತಾನೆ. ಅನೇಕರಿಗೆ ಅನುಭವ ಆಗಿರ್ಬೋದು, ಮಾತು ಕೊಟ್ಟ ಆತನು ಬದಲಾಗ್ತಾರೆ. ಬಟ್ ನನ್ನ ಕನಸನ್ನು ಹೇಳ್ತಾನೆ, ನನ್ನ ಮನುಷ್ಯನ ಹಾಗೆ ಎರಡು ಮಾತುಗಳನ್ನಲ್ಲ, ಹೇಳಿದ್ದನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸಲು ಶಕ್ತನಾಗಿದ್ದಾನೆ. ಆಮೆನ್. ಒಬ್ಬ ಸೇವಕ ಹೇಳಿದ, ಯಾವಾಗಲೂ ದುರಾತ್ಮನ ಬಗ್ಗೆ ಒಬ್ಬ ಮಾತಾಡ್ತಾ ಇದ್ದ, ಯಾವಾಗಲೂ ಎವ್ರಿ ಟೈಮ್ ಇಸ್ ದ ಸೇಮ್. ಆತನಾಗ ಮಾಡ್ತಾನೆ, ನಮ್ಮ ಜೀವಿತದಲ್ಲಿ ಹೀಗೆ ಹಾಗೆ ಇರೋದು. ಹಾಗೆ ಮತ್ತೊಬ್ಬ ಸೇವಕ ಹೇಳ್ತಾರೆ, ನೋಡು ಅವನು ಯಾಕೆ ಹಾಗೆ ಮಾಡ್ತಾನೆ, ಆತನನ್ನ ದೆವ್ವ ಹಿಡಿದಿದ್ದ, ದುರಾತ್ಮನ ಹಿಡಿದಿದ್ದಾನೆ. ಹಾಗೆ ಇನ್ನೊಬ್ರು ಹೇಳ್ತಾರೆ, ಇಲ್ಲ ಇಲ್ಲ, ಆತನನ್ನ ದುರಾತ್ಮ ಆತನನ್ನು ಹಿಡಿದಿಲ್ಲ, ಆತನು ದುರಾತ್ಮನನ್ನ ಹಿಡಿದಿದ್ದಾನೆ ಎಂಬುದಾಗಿ. ದೆವ್ವ ಮನುಷ್ಯನನ್ನ ಹಿಡಿದಿಲ್ಲ, ಅವನನ್ನ ಹಿಡಿದಿಲ್ಲ, ಅವನೇನ್ ಮಾಡಿದ್ದಾನೆ, ದುರಾತ್ಮನನ್ನು ಇಟ್ಕೊಂಡಿದ್ದಾನೆ. ಯಾಕಂದ್ರೆ ಯಾವಾಗಲೂ ಆತನೇ ಬೇಕು ಅವನಿಗೆ, ಅವನ ಬಗ್ಗೆನೇ ಮಾತಾಡಬೇಕು, ಅವನ ವಿಷಯಗಳೇ ಅವನಿಗೆ ಪ್ರತಿಯೊಂದು, ಆತನ ಮಾತುಗಳಲ್ಲಿ ಆತನನ್ನೇ ಆತನ ಮಹಿಮೆ ಪಡಿಸ್ತಾನೆ. ಪ್ರೇರೆ, ಇವತ್ತು ನನ್ನ ಬದಲಾಗದ ದೇವರ ಮಾತುಗಳನ್ನ ನಾವು ಮಾತನಾಡಿದ
ನಮ್ಮ ಬಾಯಿಗಳು ಆತನ ಮಾತುಗಳಲ್ಲೇ, ನಮ್ಮ ಹೃದಯಗಳು ಆತನ ಮಾತುಗಳ ಮೇಲೆ ಸ್ಥಿರವಾಗಿರಲಿ. ಯಾಕಂದ್ರೆ ಈ ಮಾತುಗಳು ನಂಬಿಗಸ್ತಿಕೆಯ ಮಾತು, ಇದು ಬದಲಾಗದ ಮಾತು. ದೇವರ ವಚನ ನಾನು ಒಂದು ವೇಳೆ ನನ್ನನ್ನ ಮೇಲಕ್ಕೆ ಎತ್ತುತ್ತೇನೆ ಅಂತ ಹೇಳಿದ ಮಾತುಗಳು ಹೇಳೋಣ, ಅದು ಬದಲಾಗದ ಮಾತು, ಅದು ಮಾರ್ಪಡಾದ ಮಾತುಗಳು, ಅದು ಸನ್ನಿವೇಶಗಳು, ಸ್ಥಿತಿಗಳು, ಭೂಮಿ ಆಕಾಶಗಳು ಅಳಿದು ಹೋದ್ರೆ ಹೇಳೋಣ, ಪಕ್ಕದಲ್ಲಿ 1000 ಜನರು ಬಲಬದಿಯಲ್ಲಿ 10,000 ಜನ ಸತ್ತು ಬಿದ್ದ ನಿನಗೇನು? ಪರಾತ್ಪರನ ಹೊರಗಿರುವ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿದ್ದಾನೆ. ವಾ ಹಾಲೆಲೂಯಾ. ಯಾಕಂದ್ರೆ ವಚನ ಹೇಳ್ತದೆ, ಆಶೀರ್ವಾದವೇ ನಮ್ಮ ಭಾಗ್ಯವಾಗಿದೆ. ಇವತ್ತು ಎಂದಿಗೆ ಹೇಳ್ಬೇಡಿ, ನಾನು ದುಃಖದಲ್ಲಿ ಇರಬೇಕೆಂಬುದಾಗಿ ದೇವರು ನನ್ನ ಬಯಸಿದ. ದೇವರ ವಚನ ಕೇಳು. ದೇವರ ವಚನ ಹೇಳ್ತದೆ, ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ. ಆಶೀರ್ವಾದ ಹೊಂದಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ಸಂಕಟಗಳು ಉಂಟು, ಆದರೆ ಅದರ ಮಧ್ಯದಲ್ಲಿದ್ದಾರೆ, ನಾನು ಅದನ್ನು ಜಯಿಸಿದ್ದೇನೆ. ಅದನ್ನು ಜಯಿಸಿದ ಆತನು ನನ್ನ ಸಂಗಡ ಇರುವ ಕಾರಣ ನಾನು ಜಯಿಸಿದ್ದೇನೆ. ಯಾವ ಸನ್ನಿವೇಶಗಳು, ಸಂದರ್ಭಗಳು ನನ್ನನ್ನು ಎದುರಿಸಲು ನನ್ನ ಮುಂದೆ ಇರುವುದಾದರೂ ನಾನು ಕ್ರಿಸ್ತನ ಮೂಲಕವಾಗಿ ಅದನ್ನು ಜಯಿಸಿದ್ದೇನೆ, ಈಗಾಗಲೇ ಜಯಿಸಿದ್ದೇನೆ. ಹಾಲೆಲೂಯಾ. ಯಾಕಂದ್ರೆ 23ನೇ ಅಧ್ಯಾಯದಲ್ಲಿ ತಿರುಗಿ ಅದನ್ನು ಓದಿ 19 ಅದೇ ವಾಕ್ಯ. ಒಬ್ಬರು 116, 11 ವಚನ ಓದಿ, ಆಮೇಲೆ ಓದೋಣ. 116, 11. ಕೀರ್ತನೆ. ಭರವಸೆಯುಳ್ಳವನಾಗಿ ಇದ್ದೇನು. ಯಾರಾದ್ರೂ ಓದ್ತಾರೆ KJV? I said in my haste, all men are liars. All men are liars. ಇದು ನಾನಲ್ಲ ಹೇಳೋದು, ದೇವರ ವಚನ ಹೇಳ್ತಾರೆ. ಮನುಷ್ಯರೆಲ್ಲರೂ ಎಷ್ಟು ಜನ ನಮ್ಮ ಮನುಷ್ಯರನ್ನು ನಂಬುವವರಿದ್ದೀರಿ? ಹಾಲೆಲೂಯಾ. ಮನುಷ್ಯನ ಮೇಲೆ ಭರವಸೆ ಪಡುವವನು ಮನುಷ್ಯನ ಇವತ್ತು ಮಾತು ಕೊಡ್ಬೋದು, ಆದರೆ ನಾಳೆ ಸ್ವಲ್ಪ ಅವನಿಗೆ ಸಮಸ್ಯೆ ಆದಾಗ ಅವನು ಪಟ್ಟನ್ನು ಕೈಬಿಟ್ಟು ಆತನ ಸೇಫನ್ನು ಆತನ ನೋಡ್ತಾನೆ. ಮನುಷ್ಯನು ಮಾಡುವ ಪ್ರತಿ ಒಂದು ಕಾರ್ಯದ ಹಿಂದೆ ಏನಿದೆ ಗೊತ್ತಾ? ಒಂದು ಸ್ವಾರ್ಥ ಇದೆ. ಒಂದು ತಾಯಿ ಮಕ್ಕಳನ್ನು ಪ್ರೀತಿಸುವುದು, ಅದರ ಹಿಂದೆ ಏನಿದೆ? ಸ್ವಾರ್ಥ ಇದೆ. ತಂದೆಯು ಮಕ್ಕಳನ್ನು ಪ್ರೀತಿಸುವುದು ಸ್ವಾರ್ಥ ಇದೆ. ಮಕ್ಕಳು ತಂದೆ ತಾಯಿಯನ್ನು ಪ್ರೀತಿಸುವುದು ಸ್ವಾರ್ಥ ಇದೆ. ಆದರೆ ಸ್ವಾರ್ಥ ಇಲ್ಲದ ಪ್ರೀತಿ ನನ್ನ ತಂದೆಯ ಪ್ರೀತಿ. ಅದು ಬದಲಾಗದ ಪ್ರೀತಿ, ಅದು ಮಾರ್ಪಡಾದ ಪ್ರೀತಿ, ಅದು ಮಾತು ತಪ್ಪದ ಪ್ರೀತಿ. ದೇವರ ವಚನ ಇರ್ತದೆ, ನಾವು ನಂಬಿಕೆಸ್ಥರಾಗಿದ್ದಾನೆ, ಆತನು ನಮ್ಮ ಜೀವಿತದಲ್ಲಿ ನಂಬಿಕೆಸ್ಥರಾಗಿದ್ದಾನೆ. ಈಸ್ ಅ ಫೇತ್ಫುಲ್. Shall we say that this word? ಕರ್ತನು ನನ್ನ ಜೀವಿತದಲ್ಲಿ ಪ್ರತಿ ಕ್ಷಣಗಳು ನಂಬಿಕೆಸ್ಥರಾಗಿದ್ದಾನೆ. ನಡೆಸುವ ಆತನು ನಂಬಿಕೆಸ್ಥನು, ನಡೆಸಿದ ಆತನು ನಂಬಿಕೆಸ್ಥನು, ನನ್ನ ಮಹಿಮೆಗೆ ಸೇರಿಸುವ ಆತನು ನಂಬಿಕೆಸ್ಥನು, ನನ್ನ ಜೀವಿತದಲ್ಲಿ ವಾಗ್ದಾನ ಮಾಡಿದ ಆತನು ನಂಬಿಕೆಸ್ಥನು, ಈ ಲೋಕಕ್ಕೆ ನನ್ನನ್ನು ತಂದ ಆತನು ನಂಬಿಕೆಸ್ಥನು, ನನ್ನ ಜೀವಿತವನ್ನ ಆತನು ಬದಲಾಯಿಸಿದ ಆತನು ನಂಬಿಕೆಸ್ಥನು, ನನಗೋಸ್ಕರ ಜೀವ ಕೊಟ್ಟ ಆತನು ನಂಬಿಕೆಸ್ಥನು, ನನ್ನ ಜೀವಿತದಲ್ಲಿ ವಾಗ್ದಾನಗಳನ್ನು ಇಟ್ಟ ಆತನು ನಂಬಿಕೆಸ್ಥನು. ಹೇಳೋಣ, ಎಲ್ಲ ಕ್ಷಣದಲ್ಲಿಯೂ ಎಲ್ಲ ಸಮಯದಲ್ಲಿಯೂ ನನ್ನ ದೇವರು ನನ್ನ ಜೀವಿತದಲ್ಲಿ ನಂಬಿಗಸ್ತನಾಗಿಯೇ ಇದ್ದಾನೆ. ಆ ನಂಬಿಗಸ್ತಿಗೆ ಬದಲಾಗದ ನಂಬಿಗಸ್ತಿಗೆ, ಆ ನಂಬಿಗಸ್ತಿಗೆ ಮಾರ್ಪಡಾದ ನಂಬಿಗಸ್ತಿಗೆ, ಆ ನಂಬಿಗಸ್ತಿಗೆ ಎರಡು ಮಾತಿನ ನಂಬಿಗಸ್ತಿಕೆ ಅಲ್ಲ. ಒಂದು ಬಾರಿ ಒಂದು ಬಾರಿ ಹೇಳಿದರೆ ಅದು ಮುಗಿಯಿತು. ಥಿಂಗ್ಸ್ ವಿಲ್ ಹ್ಯಾಪನ್. ನನ್ನ ಜೀವಿತದಲ್ಲಿ ನೆರವೇರಿತು. ಹೆಚ್ಚು ಮಂದಿ ವಚನವನ್ನು
Amen. Not my way. It's the word of God says. Amen. Hallelujah. 29 ಅನ್ನೋದು 23:19 ಸಾರಿ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ಸನ್ನಿವೇಶಗಳ ಹಾಗೆ ಮನುಷ್ಯನ ಏನ್ ಮಾಡ್ತಾನೆ? ಮನಸ್ಸನ್ನು ಹಾಗೆಯೇ ಮನುಷ್ಯನನ್ನು ಮನಸ್ಸನ್ನು ಬದಲಾಯಿಸುವ ಹಾಗೆ ದೇವರು ಬದಲಾಗುವ ದೇವರು ಅಲ್ಲವೇ ಅಲ್ಲ. Amen. Hallelujah. Next. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ನಿಮ್ಮ ಪ್ರತಿಯೊಂದು ಕೋಣೆಯಲ್ಲಿ ಬರೆದು ಸೀಲಾಕಿಬಿಡಿ. ಪ್ರತಿಯೊಂದು ನಿಮ್ಮ ಬುಕ್ಕಲ್ಲಿ ಎಲ್ಲೆಲ್ಲ ನೋಡ್ತಾರೆ ಈ ಒಂದು ಮಾತು, ಈ ಒಂದು ಪ್ರತಿಯೊಂದು ಕ್ಷಣಗಳು ಇರುವಾಗ ಆ ಮಾತುಗಳನ್ನು ನೋಡುವಾಗ ಆ ವಚನಗಳು ನಿಮ್ಮ ಜೀವಿತವನ್ನ ಬದಲಾಯಿಸಲಿ, ರೂಪಿಸಲಿ, ಕಟ್ಟಲಿ. Hallelujah. ಯಾಕೆಂದ್ರೆ ನನ್ನ ಕರ್ತನು ನನ್ನ ಜೀವಿತದಲ್ಲಿ ಹೇಳಿದ ಮಾತುಗಳು ನೆರವೇರಿಯೇ ನೆರವೇರ್ತದೆ. Amen. Hallelujah. ಮನುಷ್ಯನ ಮಾತು ಬದಲಾಗ್ತಾ ಇರ್ತದಲ್ಲ, ಮನುಷ್ಯನ ಮಾತು ಬದಲಾಗ್ತಾ ಇರ್ತದೆ. ಸನ್ನಿವೇಶಗಳಿಗೆ ತಕ್ಕ ಹಾಗೆ, ಸಂದರ್ಭಕ್ಕೆ ತಕ್ಕ ಹಾಗೆ ಆತ ಮಾತಾಡ್ತಾನೆ. 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಇರ್ತದೆ, ಆತನ ಮನಸ್ಸುಗಳು ಎರಡು ಮನಸ್ಸಿನವನು ಚಂಚಲ, ಸಂಶಯ ಪಡುವವನು. ಓದಿ 1:8 ಯಾಕೋಬ 1:8. ಬೇಗ ನಾನು ನಿಲ್ಲಿಸ್ತೇನೆ, 50 ನಿಮಿಷಗಳು ಬೇಕು. A double-minded man is unstable in Double-minded man is unstable. ಅಂದ್ರೆ ಎರಡು ಮನಸ್ಸುಳ್ಳವನು ಅಂದ್ರೆ ಏನಿಲ್ಲ, ಚಂಚಲನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಅದು ಅಷ್ಟೇ ಇಲ್ಲ. KJV ತುಂಬಾ ಸುಂದರವಾಗಿದೆ ಆ ವಚನ, ಒರಿಜಿನಲ್ ಟ್ರಾನ್ಸ್ಲೇಷನ್. ಅದು KJV ಹೇಳಿದೆ, ಎರಡು ಮನಸ್ಸುಳ್ಳವನು ಅನ್ಸ್ಟೇಬಲ್ ಅಂದ್ರೆ ಚಂಚಲನು. ಆತನು ಗಾಳಿ ಬಂದಾಗ ಇವತ್ತು ಈಗ ಒಂದು ಮಾತಾಡ್ತಾನೆ, ನಾಳೆ ಒಂದು ಮಾತಾಡ್ತಾನೆ. ಅಂದ್ರೆ ದೇವರ ವಚನ ಹೇಳಿದೆ, ಮಾನವರಂತೆ ಮನಸ್ಸನ್ನ ಬೇರೆ ಮಾಡಿಕೊಳ್ಳುವಂತನೇ. ಮತ್ತೆ 2ನೇ ತಿಮೋಥೆಯದಲ್ಲಿ 2:13 ವಚನ ಹೇಳ್ತದೆ. 2 ತಿಮೋಥೆಯ 2:13. ನಾವು ಅಪನಂಬಿಕಸ್ಥರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು. ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಆಮೆನ್. ಹಲ್ಲೆಲೂಯಾ. ಹೇಳೋಣ, ನನ್ನ ಕರ್ತನು ನಿನ್ನೆ ಎಂತವನಾಗಿದ್ದಾನೋ ಇವತ್ತು ನಾಳೆಯೂ ಆತನು ಬದಲಾಗದ ದೇವರಾಗಿದ್ದಾನೆ. ಆಮೆನ್. ನಿನ್ನೆ ಎಂತವನಾಗಿದ್ದಾನೋ ಇವತ್ತು ಅದೇ ಆಗಿದ್ದಾನೆ, ನಾಳೆಯೂ ಶಾಶ್ವತವಾಗಿ ಆತನ ಒಂದೇ ಒಂದು ಹೃದಯ, ಅದು ಬದಲಾಗದ ಹೃದಯ. ಹೇಳೋಣ, ಬದಲಾಗದ ಪ್ರೀತಿಸುವ ಹೃದಯ, ಬದಲಾಗದ ನಮ್ಮನ್ನು ಕರುಣಿಸುವಂತಹ ಹೃದಯ, ಬದಲಾಗದ ದಯೆಯನ್ನು ತೋರುವಂತಹ ಹೃದಯ ನನ್ನ ತಂದೆಯ ಹೃದಯ. ತಪ್ಪನ್ನ ಹುಡುಕುವ ಹೃದಯವಲ್ಲ, ತಪ್ಪನ್ನ ಕ್ಷಮಿಸುವ ಹೃದಯ. ಪ್ರೀತಿಸುವ ಹೃದಯ, ಉಳಿಯುವ ಹೃದಯ ಅಲ್ಲ, ಪ್ರೀತಿಸುವ ಹೃದಯ, ಕ್ಷಮಿಸುವ ಹೃದಯ, ಕಟ್ಟುವ ಮುರಿಯುವ ಹೃದಯ ಅಲ್ಲ, ಹೇಳೋಣ ಕಟ್ಟುವ ಹೃದಯ. ಎಷ್ಟು ಜನ ಇದನ್ನು ನಂಬುವವರಾಗಿದ್ದೀರಿ? ತಂದೆಯ ಹೃದಯವನ್ನು ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೇನೆ. ಕಟ್ಟುವ ಹೃದಯವಾಗಿದೆ, ಪ್ರೀತಿಸುವ ಹೃದಯವಾಗಿದೆ, ಬದಲಾಗದ ಹೃದಯವಾಗಿದೆ, ನಿಮ್ಮನ್ನ ಮೇಲಕ್ಕೆತ್ತುವ ಹೃದಯವಾಗಿದೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ದೇವರ ವಚನ 13ರಲ್ಲಿ ನೀವು ಆ ವಚನ ಮತ್ತೆ ಓದು. ಇವತ್ತು ಆತನು ನಿನ್ನೆ ಇವತ್ತು ನಾಳೆಯೂ ಬದಲಾಗದ ಆತನು. ಮಲಾಕಿಯಲ್ಲಿ 3ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ಕರ್ತನು ಎಂದಿಗೂ ಆತನ ಏನಾಗದು ಬದಲಾಗದ ಆತನು. ಮಲಾಕಿ 3:6 3:6 ಈ ವಚನಗಳನ್ನೆಲ್ಲ ನೀವು ಮನೆಯಲ್ಲಿ ಹೋಗಿ ಧ್ಯಾನಿಸಿ, ಅದನ್ನು ನೋಡಿ. ಕರ್ತನು ಬದಲಾಗದ ಆತನು. For I am the Lord. For I am the Lord. I am the Lord. I change not. I change not. ಕರ್ತನು ತನ್ನನ್ನೇ ತನ್ನ ಬಗ್ಗೆ ಆತನು ಹೇಳ್ತಾನೆ, ನಾನೇ ಕರ್ತನು ಬದಲಾಗದ. ಆದರೆ
ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಹೇಳೋಣ, ನನ್ನ ಜೀವಿತದಲ್ಲಿ ಯಾರು ಮಾರ್ಪಟ್ಟರೂ ಸರಿ, ನನ್ನ ತಂದೆ ತಾಯಿಯು ಮಾರ್ಪಟ್ಟರೂ ಸರಿ, ನನ್ನ ಗಂಡ ಹೆಂಡತಿ ಮಕ್ಕಳು ಮಾರ್ಪಟ್ಟರೂ ಸರಿ, ಈ ಲೋಕದ ಸಿಸ್ಟಮ್ಗಳು, ಜನರು, ಇಡೀ ನನ್ನ ಸ್ನೇಹಿತರು ಯಾರೋ ನನ್ನನ್ನು ಅಲ್ಲಗಳೆದು ನನ್ನ ಜೀವಿತದಿಂದ ಮಾರ್ಪಟ್ಟರೂ ಸರಿ, ನನ್ನ ದೇವರು ಮಾರ್ಪಡಲಾತ. ನನ್ನ ದೇವರು ಮಾರ್ಪಡಲಾತ. ನನ್ನ ದೇವರು ಎಂದಿಗೂ ನನ್ನ ಜೀವಿತವನ್ನು, ಯಾಕಂದರೆ ನಾನೇ ನಿಮಗೆ ಸಹಾಯಕನು, ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಹೇಳಿದ ಹೇಳೋಣ. ಮಾರ್ಪಡದ ಬದಲಾಗದ ಕೈ ಬಿಡುವುದಿಲ್ಲ ಅಂದ ಮೇಲೆ ಆತನ ಬಿಡುವುದೇ ಇಲ್ಲ. ನಿಮ್ಮನ್ನ ಯಾರು ಆತನ ಕರಗಳಿಂದ ಕಸ ಕೊಡುವುದಕ್ಕೆ ಆಗುವುದೇ ಇಲ್ಲ ಅಂತ ಹೇಳಿದ ಆತನು ನಮಗೆ. ನೀವು ಯೋಹಾನ 8ನೇ ಅಧ್ಯಾಯ ನೋಡುವಾಗ ಇದೇ ವಚನ ಹೇಳ್ತದೆ. ಹಲ್ಲೆಲೂಯಾ. ಸಾಧಾರಣ ಒಬ್ಬ ಮನುಷ್ಯ, ಬ್ರೂಮ್ ದೇಶ ಅಂತ ಕೇಳಿದರೆ ನೀವು, ಪ್ರಪಂಚದಲ್ಲಿ ಬ್ರೂಮ್ ದೇಶ, ಬ್ರೂಮ್, ಅಲ್ಲಿ ಒಬ್ಬ ಕಿಂಗ್, ರಿಚೆಸ್ಟ್, ನೀವು ಇವತ್ತು ನೋಡಿದ ಬ್ರೂಮ್ ದೇಶದ ಅರಸ ಇಸ್ ಅ ವೆರಿ ರಿಚೆಸ್ಟ್ ಮ್ಯಾನ್. ಇವನು ಇಂಗ್ಲೆಂಡ್ ದೇಶಕ್ಕೆ ಒಂದ್ಸಲ ಹೋದ. ಇಂಗ್ಲೆಂಡ್ ದೇಶಕ್ಕೆ ಹೋಗಿ ಅಲ್ಲಿ ಒಂದು ರೆಸ್ಟೋರೆಂಟ್, ಇದು ನಿಜವಾಗಿ ನಡೆದಂಥ ಸಂಗತಿ, ರೆಸ್ಟೋರೆಂಟಿಗೆ ಹೋದ ಆತನ ಊಟಕ್ಕೋಸ್ಕರ. ಅಲ್ಲಿ ಒಬ್ಬ ಸ್ಟೀವನ್ ಅಂದರೆ ಅವನನ್ನು ಸಹಾಯ ಮಾಡಿ ಆತನಿಗೆ ಊಟ ಪಡಿಸುವಂಥ ಒಬ್ಬ ವ್ಯಕ್ತಿ ಆತನಿಗೆ ಒಳ್ಳೆಯ ಒಂದು ಸೇವೆಯನ್ನು ಮಾಡಿದ. ಕೆಲಸಗಾರ ಆ ಹೋಟೆಲಲ್ಲಿ ಕೆಲಸ ಮಾಡುವವ ಈ ಅರಸನು ದೇಶದಿಂದ ಇಂಗ್ಲೆಂಡ್ಗೆ ಹೋಗಿದ್ದ. ಅವನು ಬರುವ ಒಂದು ಟಿಪ್ಸ್ ಅನ್ನು ಕೊಟ್ಟ. ಟಿಪ್ಸ್, ಆ ವ್ಯಕ್ತಿಗೆ ಕೊಟ್ಟ ಟಿಪ್ಸ್ ಎಷ್ಟೋ ಕೋಟಿ ಡಾಲರನ್ನ ಆತನು ಟಿಪ್ಸ್ ಆಗಿ ಕೊಟ್ಟ. ಸರಿಯೇನು ಆದಂಥ ಸಂಗತಿ. ಮನುಷ್ಯನು ಟಿಪ್ಸನ್ನ, ಅಷ್ಟು ದೊಡ್ಡ ಟಿಪ್ಸನ್ನು ಕೊಡಬೇಕಾದ್ರೆ, ಬದಲಾಗುವ ಮನುಷ್ಯನದನ್ನು ಕೊಡಬೇಕಾದ್ರೆ, ಸೃಷ್ಟಿ ಮಾಡಿದ ದೇವರು ನಮ್ಮನ್ನು ಏನನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನ ತನ್ನ ಮಗನನ್ನ ಉಳಿಸಿಕೊಳ್ಳದೆ ನಮಗೆ ಕೊಟ್ಟ ಮೇಲೆ ಆತನು ಸಮಸ್ತವನ್ನು ಕೊಡದೆ ಇರುವನು. ಎಷ್ಟು ಒಳ್ಳೆಯದಲ್ಲ. ನಿಜವಾಗಿ ನೀವು ಸಂತೋಷ ಪಡ್ತಾ ಇದ್ದೀರಿ. ತಂದೆಯ ಹೃದಯವನ್ನು ತೋರಿಸ್ತಾ ಇದ್ದಾರೆ. ಜಸ್ಟ್ ಐ ಆಮ್ ಶೋಯಿಂಗ್ ದಟ್ ಹಾರ್ಟ್ ಆಫ್ ದ ಫಾದರ್. ಆಮೆನ್. ಬದಲಾಗದ ಹೃದಯವನ್ನು ನಿಮಗೆ ತೋರಿಸ್ತಾ ಇದ್ದಾರೆ. ಬಟ್ ಯು ನೋ ದಟ್ ಬೆಟರ್ ದಿಸ್. ನಿಮ್ಮ ಇದಕ್ಕಿಂತ ಒಳ್ಳೆಯ ಸಂದೇಶವನ್ನು ಕೇಳಿರ್ಬೋದು. ಐ ಆಮ್ ಸೇಯಿಂಗ್ ದಿಸ್. ಬದಲಾಗದ ತಂದೆಯ ಹೃದಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಪ್ರೀತಿಸುವ ಹೃದಯವನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಐ ಆಮ್ ಶೋಯಿಂಗ್ ದಟ್. ಆಮೆನ್. ಹಲ್ಲೆಲೂಯಾ. ಒಂದೇ ಒಂದು ಮಾತು ಹೇಳೋಣ. ಒಂದೇ ಒಂದು ಮಾತು ನಮ್ಮ ಜೀವಿತದ ಇತಿಹಾಸವನ್ನು ಬದಲಾಯಿಸ್ತದೆ. ಆಮೆನ್. ಹಲ್ಲೆಲೂಯಾ. ಇವತ್ತು ಸುಳ್ಳು ಹೇಳುವುದಕ್ಕೆ ಆತನು ಯಾರಲ್ಲ, ಆತನು ಮನುಷ್ಯನಲ್ಲಿ ಹೇಳಿದ್ದನ್ನ ಆತನು ಮಾಡದೆ ಇರುವನೇ. ಹೇಳೋಣ, ನನ್ನ ಜೀವಿತದಲ್ಲಿ ಕರ್ತನು ಹೇಳಿದ್ದನ್ನ ಮಾಡದೆ ಇರುವನೇ, ಮಾಡಿಯೇ ಮಾಡ್ತಾನೆ. ಯಾಕಂದರೆ ನಾನು ಅಡ್ಡ ಬೀಳುವ ಆತನು, ನಾನು ಸೇವಿಸುವ ಆತನು, ನನ್ನನ್ನು ಸೃಷ್ಟಿಸಿದ ಆತನು ಇದನ್ನು ನೆರವೇರಿಸ್ತಾನೆ. ಆಮೆನ್. ಯಾಕಂದರೆ ಹೇಳಿದ್ದನ್ನ ಮಾಡಿ ಮುಗಿಸ್ತಾನೆ. ಒಂದು ಬಾರಿ ಕರ್ತನು ಹೇಳಿದರೆ ನನಗೆ ಮನಸ್ಸುಂಟು, ಹೇಳೋಣ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದಾಗಲೇ ಕುಷ್ಠರೋಗಿಯು ಶುದ್ಧನಾದ. ಒಂದು ಮಾತು ಆತನ ಜೀವಿತವನ್ನೇ ಬದಲಾಯಿಸಿತು. ಇವತ್ತು ನನ್ನ ಸನ್ನಿವೇಶಗಳು ಯಾವುದೇ ಆಗಿರುವುದು, ಹೇಳೋಣ, ನನ್ನ ಕರ್ತನ ಒಂದು ಮಾತು ನನ್ನ ಜೀವಿತದ ಇತಿಹಾಸವನ್ನೇ, ದಿನಗಳನ್ನೇ ಬದಲಾಯಿಸ್ತದೆ. ಒಂದೇ ಒಂದು ಮಾತು, ಹೇಳೋಣ, ಒಂದೇ ಒಂದು ಮಾತು, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು. ನಿನಗೆ ಏನಾಗಿದೆ?
ಶುದ್ಧ. Amen. One word is enough. One word is enough for my life. ಹೇಳೋಣ, ನನಗೆ ನನ್ನ ಕರ್ತನ ಒಂದು ಮಾತು ಸಾಕು ನನ್ನ ಜೀವಿತವು ಬದಲಾಗಲಿಕ್ಕೆ. ಇದ್ದ ಹಾಗೆ ಅದಕ್ಕೆ ಆತನ ಹೇಳ್ತಾನೆ, ಜೀವಿತವನ್ನೇ ಬದಲಾಯಿಸುವ ಆತನ ಹೇಳ್ತಾನೆ. Amen. ಇವತ್ತು ಕರ್ತನೆ ಹೇಳುವ ಮಾತು ನಮ್ಮ ಮಾರ್ಗಗಳನ್ನಲ್ಲ, ನಮ್ಮ ದಿಕ್ಕನ್ನಲ್ಲ, ನಮ್ಮ ಸ್ಥಿತಿಗಳನ್ನಲ್ಲ, ನಮ್ಮ ಪರಿಸ್ಥಿತಿ ಎಲ್ಲವನ್ನ ಬದಲಾಯಿಸುವುದು. ಯಾಕೆಂದ್ರೆ ಇವತ್ತು ನಿಮಗೆ ಒಂದು ಹೇಳ್ತೇನೆ ಕೇಳಿ, ಕರ್ತನೆ ಹೇಳುವ ಮಾತು ನಿಮ್ಮನ್ನ ಭಾರವಾಗಿ ಅಲ್ಲ ತಡೆಯಾಗಿ ನಾನು ಮಾಡ್ತೇನೆ. ನೀವು ಒಂದು ವೇಳೆ ಇವತ್ತು ಭಾರವಾಗಿ ನಿಮ್ಮ ಜೀವಿತ ಕೆಳ ಪರಿಸ್ಥಿತಿಯಲ್ಲಿ ಇದ್ದೇನೆ ಪಾಸ್ಟರ್, ಎಷ್ಟು ವರ್ಷಗಳು ನಾನು ಇದೇ ಇದರಲ್ಲಿ ದೇವರನ್ನು ಅರಿತುಕೊಂಡು ಇದ್ದೇನೆ ಹೇಳಿದ ಇವತ್ತು ಅದೇ ಕರ್ತನೆ ಈ ಮಾತನ್ನು ನಿಮ್ಮಲ್ಲಿ ಹೇಳ್ತೇನೆ, ನೀವು ಕೆಳಗಿನವರಲ್ಲ, ನೀವು ಮೇಲಿನವರು. ನೀವು ಭಾರವಲ್ಲ, ನಿಮ್ಮನ್ನು ಶಿರಸ್ಸಾಗಿ ನಾನು ಮಾಡಿದ್ದೇನೆ. ಈ ಮಾತು ನಿಮ್ಮ ಜೀವಿತದಲ್ಲಿ ಹೇಳಿದಾಚನ್ನು ಹೇಳೋಣ, ಮಾರ್ಪಡಲಾಗ್ತದೆ. ಅದನ್ನು ನಂಬಿಕೆಸ್ತನು ಈ ಮಾತನ್ನು ನನ್ನ ಜೀವಿತದಲ್ಲಿ ನೆರವೇರಿಸಿಯೇ ನೆರವೇರಿಸ್ತಾನೆ. ಹೆಚ್ಚು ಜನ ನಂಬ್ತೀವಿ, ನೀವು ನಂಬ್ತೀವಿ. ನಂಬುವವರಿಗೆ, ನಂಬುವವನು ದೇವರ ಮಹಿಮೆಯನ್ನು ಕಾಣುವನು. ಯೆರೂಸಲೇಮಿನಲ್ಲಿ ಪೌಲನು ದೇವ ಧ್ಯಾನ ಪರೋಶನಾಗಿದ್ದಾಗ ಯೇಸುವನ್ನು ಕಂಡಾಗ ಆತನಿಂದಲೇ ಈ ಜನರು ನಿನ್ನ ಮಾತುಗಳನ್ನು ಏನು ಮಾಡುವುದಿಲ್ಲ, ನಂಬುವುದಿಲ್ಲ. ಈ ಸ್ಥಳವನ್ನು ಬಿಟ್ಟು ನೀನು ಹೇಳೋಣ, ಇಲ್ಲಿ ಕೇವಲ ನಮ್ಮ ವ್ಯಾಪಾರ ನಂಬಿಕೆಯ ವ್ಯಾಪಾರ. ಓನ್ಲಿ ದ ಡೀಲಿಂಗ್ ಆಫ್ ಫೇತ್, ನಂಬಿಕೆಯ ನಂಬುವವರು ಮಾತ್ರ ಈ ಸ್ಥಳದಲ್ಲಿ ಸಂಗತಿಗಳನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿದೆ. ನಂಬುವವರು ಮಾತ್ರ. ಓನ್ಲಿ those who have the faith on the word of God. ಯಾರ್ಯಾರು ದೇವರ ವಾಕ್ಯವನ್ನು ನಂಬುವವರು ಅವರು. ಅದಕ್ಕೆ ದೇವರ ವಚನ ಎಸೆಕಿಯೇಲಲ್ಲಿ 24:14 ಇರ್ತದೆ. ದೇವರು ನಾನೇ ದೇವರು ಮುಗಿಸಿದ ಜಸ್ಟ್ 24 ನಾನೇ ಹೇಳಿದ್ದೇನೆ. I the Lord have spoken it. It shall come to pass and I will do it. ಒಂದು ನಿಮಿಷ ಅದನ್ನ ಇದರಲ್ಲಿ ಓದಿಸ್ತೀನಿ. 24:40 ಎಲ್ಲರೂ ಎಸೆಕಿಯೇಲದಲ್ಲಿ ಯೆಹೋವನಾದ ನಾನೇ ಇದನ್ನು ನುಡಿದಿದ್ದೇನೆ. ಯೆಹೋವನು, ಒಂದು ನಿಮಿಷ ಗಮನಿಸಿ, ಯೆಹೋವನಾದ ನಾನೇ ಇದನ್ನು ನುಡಿದಿದ್ದೇನೆ, ನಾನೇ ಇದನ್ನು ಹೇಳಿದ್ದೇನೆ. ಇದು ಸಾಗುವುದು. ಒಂದು ನಿಮಿಷ, ಇದು ಸಾಗುವುದು. ಒಂದು ನಿಮಿಷ, ಇದು ಸಾಗುವುದಲ್ಲ, ಇದು ನಾನು ನೆರವೇರಿಸುವೆನು. ನಾನು ನೆರವೇರಿಸುವೆ. ಹೇಳಿದಾತನೇ ನೆರವೇರಿಸ್ತಾನಂತೆ. ನನ್ನ ಜೀವಿತದಲ್ಲಿ ಮಾತನ್ನು ಕೊಟ್ಟ ಆತನೇ ಮಾತನ್ನು ನೆರವೇರಿಸ್ತಾನೆ. ಆಮೆನ್. ಇವತ್ತು ನೀವು ಯಾರಾದ್ರೂ ಮಾತು ಕೊಟ್ಟಿದ್ದೀರಾ? ನೀವೇ ನೆರವೇರಿಸಬೇಕು. ಆದರೆ ಕರ್ತನು ನಿಮ್ಮ ಮಾತನ್ನ ನಿಮ್ಮ ಮೇಲೆ ಮಾತನಾಡಿದ್ದಾದ್ರೆ ಹೇಳೋಣ, ನಾನಲ್ಲ, ಆತನೇ ನೆರವೇರಿಸ್ತಾನೆ. ಆತನೇ ನೆರವೇರಿಸ್ತಾನೆ. ನಾನು ಮಾತನ್ನು ಕೊಟ್ಟಿರುವುದಾದ್ರೆ ನಾನು ಅದನ್ನು ನೆರವೇರಿಸಬೇಕು. ನಾನು ಕೆಲಸವನ್ನು ಆರಂಭಿಸಿದ್ರೆ ಕೆಲಸವನ್ನು ಮುಗಿಸ್ಬೇಕು ಯಾರು? ನಾನು. ಆದ್ರೆ ಕರ್ತನಲ್ಲಿ ಕಾರ್ಯವನ್ನು ಆರಂಭಿಸಿದ್ರೆ ಆತನೇ ಜವಾಬ್ದಾರಿಯನ್ನು ಹೊಂದಿದ್ದಾನೆ. ಆತನೇ ಅದನ್ನು ನೆರವೇರಿಸ್ತಾನೆ. ಆತನೇ ಅದನ್ನು ಮಾಡಿ ಮುಗಿಸ್ತಾನೆ. ಆತನೇ ಅದನ್ನ ಪೂರ್ತಿ ಮಾಡ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಒಳ್ಳೆ ಕೆಲಸಗಳನ್ನು ಆರಂಭಿಸಿದ ಆತ, ಮುಗಿಸುವ ಆತನು. ಹೇಳೋಣ, ನಾನಲ್ಲ, ಆತನೇ. ಅದಕ್ಕೆ ದೇವರ ವಚನ ಇದೆ, ಯುದ್ಧವು ನಿಮ್ಮದಲ್ಲ, ಕರ್ತನದೇ. ಹೇಳೋಣ, ಯುದ್ಧವು ನಮ್ಮದಲ್ಲ, ಕರ್ತನದೇ. ನೀವಾದರೂ ಸುಮ್ಮನೆ, ಜಯವು ನಮ್ಮದೇ. ಹಲ್ಲೆಲೂಯಾ. ವಿಚಾರವನ್ನು ಹೇಳ್ತಿದ್ದೀರಿ, ಕರ್ತನ ಯುದ್ಧವು ನನ್ನದಲ್ಲ. ನೀವು ಪ್ರಾರಂಭಿಸಿದ್ದೀರಾ? ಇವತ್ತೇ, ಈ ಕ್ಷಣವೇ ಇಲ್ಲೇ ಸ್ಟಾಪ್ ಮಾಡಿ ಸಾಕು. ಹೇಳೋಣ, ಇನ್ನು ಮುಂದಕ್ಕೆ ನಾನು ಆರಂಭಿಸುವುದಿಲ್ಲ, ಕರ್ತನೆ ನೀನು ಆರಂಭಿಸು. ಮುಗಿಸುವಂತನು ನೀನೆ. ನೀನು ನನ್ನ ಜೀವಿತದಲ್ಲಿ ಹೇಳುವಂಥದ್ದನ್ನು ನಾನು ನಂಬುತ್ತೇನೆ. ಆ ಮಾತು ನೆರವೇರಿಸುವಂತನು ನೀನೆ.
ನಾನಲ್ಲ. ಹೇಳಿದಾತನೇ ನೆರವೇರಿಸ್ತಾನೆ. ಮಾತು ಕೊಟ್ಟಿದ್ದಾನೆ, ನಾನೇ ಹೇಳಿದ್ದೇನೆ, ನಾನೇ ನೆರವೇರಿಸ್ತೇನೆ. ಹೇಳೋಣ, ಹೇಳಿದಾತನೇ ಹೇಳ್ತಾನೆ, ಅದನ್ನು ನಾನೇ ನೆರವೇರಿಸ್ತೇನೆ, ನಾನೇ ನೆರವೇರಿಸ್ತೇನೆ. ಹೆಚ್ಚ ಮಾತು ಏಷ್ಕರದಲ್ಲಿ ನಾನೇ ಹೇಳಿದ್ದೇನೆ, ನಾನೇ ನೆರವೇರಿಸ್ತೇನೆ. ಎಂತ ತಂದೆಯ ಪ್ರೀತಿ! ನಮ್ಮನ್ನ ಎಲ್ಲೂ ಕತ್ತಲೆಯ ರಾಜ್ಯಕ್ಕೆ, ಪಾಪದ ಲೋಕದಲ್ಲಿ ಸತ್ತು ಹೋದಂತ ಅಪರಾಧ ಪಾಪದಲ್ಲಿ ಬಿದ್ದಂತ ನಮ್ಮನ್ನ ಆತನ ದೂರದಲ್ಲಿ ಹೋದಂತ ನಮ್ಮನ್ನ ಆತನ ಕರೆದ, ಪ್ರೀತಿಸಿದ, ಜೀವವನ್ನು ಕೊಟ್ಟ, ಆತನು ನಮ್ಮನ್ನು ನೇಮಿಸಿದ, ಆತನು ಕರೆದ, ಹೆಸರಿಡಿದು ಕರೆದ, ಆತನು ನಮ್ಮ ಪಾಪದ ಲೋಕದಿಂದ ಬೇರ್ಪಡಿಸಿದ, ಆತನ ಬೆಳಕಿನ ಸಾಮ್ರಾಜ್ಯಕ್ಕೆ ತನ್ನ ಸೇರಿಸಿದ. ಮಾತ್ರವಲ್ಲ, ಆತನ ಉದ್ದೇಶವನ್ನು ನಮ್ಮ ಒಳಗೆ ಕೊಟ್ಟ. ಈಗ ಆಯ್ತಾನೆ, ಅದನ್ನು ನಾನೇ ನೆರವೇರಿಸ್ತೇನೆ. ಎಂಥ ತಂದೆ! ತಂದೆಗೆ ನಾವು ಚಪ್ಪಾಳೆ ಅಂತ ಕೊಟ್ಟ ಮೇಲೆ ಹೇಳ್ತಾನೆ, ನೀವು ಹೋಗಿ ನೀನು ಮಾಡು ಅಂತ ಹೇಳುದಿಲ್ಲ. ಮಗನೇ, ಕೊಟ್ಟಿದ್ದೇನಲ್ಲ, ನಾನೇ ಅದನ್ನು ನೆರವೇರಿಸ್ತೇನೆ. ಕೊಟ್ಟಿದ್ದೇನಲ್ಲ, ವಾಗ್ದಾನ ಮಾಡಿದ್ದೇನೆ, ನಿನಗೆ ನಾನು ಮಾತು ಕೊಟ್ಟಿದ್ದೇನಲ್ಲ, ನೀನು ಮಾಡಬೇಡ. ಯುದ್ಧವು ನಿನ್ನದಲ್ಲ, ಯುದ್ಧವು ನನ್ನದು. ಏನಾದರೂ ಸುಮ್ಮನೆ. ಹಾಲೆಲೂಯ, ಹಾಲೆಲೂಯ. ಹೇಳಿದ್ದನ್ನ ಮಾಡಲು ಹೋಗುವಾತನು ನಂಬಿಗಸ್ತ. ಎಷ್ಟು ಜನ ಸಂತೋಷ ಪಡ್ತಿದ್ದೀವಿ. ಆದರೆ ಸಮಸ್ಯೆಗಳು ಬಂದಾಗ ಸುಮ್ಮನೆ ಇರ್ಲಿಕ್ಕೆ ಆಗುವುದಿಲ್ಲ. ಏನಾದರೂ ಮಾತಾಡ್ತಾ ಇರಬೇಕು. ಅದು ಅದಾಗಿದೆ, ಇದಾಗಿದೆ, ಅಲ್ಲಿ ಸಮಸ್ಯೆಗಳು, ಇಲ್ಲಿ ಏನಾದರೂ ನಮಗೆ ಮಾತಾಡ್ತಾ ಇರಬೇಕು. ಯಾಕೆಂದ್ರೆ ಮನುಷ್ಯ ಯಾವಾಗ ಏನಾದರೂ ಮಾಡಿದ್ರೆ ಏನಾದರೂ ಆಗ್ತದೆ ಅಂತ ತಿಳ್ಕೊಳ್ತಾನೆ. ಆದರೆ ದೇವರು ಹೇಳ್ತಾನೆ, ನೀನಾದರೂ ಸುಮ್ಮನೆ, ಯುದ್ಧವು ನಿನ್ನದಲ್ಲ, ನನ್ನದೇ. ಇವತ್ತೆಲ್ಲರಿಗೆ ಹೇಳಿ, ನೀವಾದರೂ ಮಾತಾಡಬೇಡಿ, ಮಾತಾಡಬೇಡಿ. ಸಮಸ್ಯೆಗಳು ಮಾತಾಡಬೇಡಿ, ಸನ್ನಿವೇಶಗಳು ಮಾತಾಡಬೇಡಿ. ಕರ್ತನು, ಯುದ್ಧವು ಕರ್ತನದೇ, ಯುದ್ಧವು ಕರ್ತನದು. ಆತನು ಹೇಳಿದ್ದಾನೆ, ಮಾಡಿ ಮುಗಿಸ್ತಾನೆ. ಆಮೆನ್. ಸೊ ಅದಕ್ಕೆ ಅದನ್ನು ಕೇಳ್ತದೆ, ಬಾಲಕ ಮೋಬ್ಯರ ರಸ. ಅವನಿಗೆ ಇಸ್ರೇಲರು ಈ ರೀತಿಯಾಗಿ ಬೆಳೆಯುತ್ತಾ ಇದ್ದಾರೆ, ಪ್ರಕೇಂದ್ರಿಯರಾಗಿ ಅವರು ಇಡೀ ದೇಶವನ್ನೇ ಆವರಿಸಿದ್ದಾರೆ, ವಶಪಡಿಸ್ತಾರೆ. ಅವರ ಹಾಗೆ ಆಶೀರ್ವದಿಸಲ್ಪಟ್ಟವರು ಯಾರೂ ಇಲ್ಲ ಈ ಲೋಕದಲ್ಲಿ ಅಂತ ನೋಡೋ ಹೇಗಾದ್ರೂ ಮಾಡಿ ಇಸ್ರೇಲನ್ನು ಏನ್ ಮಾಡಬೇಕು? ಕೆಳಕ್ಕೆ ಶಪಿಸಿ ಅವರ ಜೀವಿತದ ಆಶೀರ್ವಾದವನ್ನು ತೆಗೆದು ಹೋಗಬೇಕು ಅಂತ ಹೇಳಿಬಿಟ್ಟು ಪ್ರವಾದಿಯಾದ ಬಿಳಾಮನನ್ನು ಕರೆಸ್ತಾರೆ. ಆದರೆ ಬಿಳಾಮನ ಹೇಳಿದ ಮಾತು ಹೇಳುತ್ತೆ, ಕರ್ತನು ಆಶೀರ್ವದಿಸಿದ ಮೇಲೆಗೆ ನಾನು ಅದನ್ನು ಶಪಿಸಿ ಬದಲಾಯಿಸಲಿಕ್ಕೆ ನಾನು ಅದರ ವಚನ ಹೇಳ್ತಿದ್ದಲ್ಲ, ಏನ್ ಹೇಳ್ತಿದೆ? ಆತನು ಆಶೀರ್ವದಿಸಿದ ನಂತರ ನಾನು ಅದನ್ನು ಬದಲಾಯಿಸಿ. ಹೇಳೋಣ, ಕರ್ತನ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಆ ಆಶೀರ್ವಾದನ ದುರಾತ್ಮನಾಗಿ ಲೋಕದ ಯಾವ ಸನ್ನಿವೇಶಗಳಿಗೂ ಬದಲಾಯಿಸಲು ಆಗುವುದಿಲ್ಲ. Because blessing of the Lord maketh the rich. ಕರ್ತನ ಆಶೀರ್ವಾದ ನಮ್ಮನ್ನು ವೃದ್ಧಿಗೆ ಕೊಂಡೊಯ್ತದೆ, ಸಮೃದ್ಧಿಗೆ ಕೊಂಡೊಯ್ತದೆ. ಜೀವದ ಸಮೃದ್ಧಿಯಲ್ಲಿ ನಮ್ಮನ್ನು ಹೇರವಾಗಿ ನಮ್ಮನ್ನು ಮೇಲಕ್ಕೆ ಕೊಂಡೊಯ್ತದೆ. ಆಮೆನ್, ಆಮೆನ್, ಆಮೆನ್. ಹೇಳೋಣ, ನಮಗೊಬ್ಬ ಕರ್ತನಿದ್ದಾನೆ. ನಾನು ಸೇವಿಸುವಾತನು ಮಾರ್ಪಡಲಾತನು, ನಾನು ಸೇವಿಸುವಾತನು ನಂಬಿಕಸ್ತನು, ನಾನು ಸೇವಿಸುವಾತನು ಎರಡು ಮಾತುಗಳಲ್ಲ, ನನ್ನ ಸೇವಿಸುವಾತನು ಮಾರ್ಪಡುವಾತನಲ್ಲ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಕರ್ತನ ನಮ್ಮನ್ನು ಆಶೀರ್ವದಿಸಲು ಬರುವಾಗ ಅನೇಕ ಸನ್ನಿವೇಶಗಳು, ಸಂದರ್ಭಗಳು ಎಲ್ಲವೂ ಬರ್ತದೆ. ಆದರೆ ಯುದ್ಧವು ಕರ್ತನದೇ. ಆಮೆನ್, ಹಲ್ಲೆಲೂಯಾ. ಅನೇಕ ಆಲೋಚನೆ, ಎಲ್ಲ ಮಾರ್ಗಗಳು ಷಟ್ ಎಲ್ಲ ಮುಗ್ದೋಗಿದೆ. ಕೊರೋನಾಕ್ಕಿಂತ ಮುಂಚೆ ನಾನೇನೋ ಅನೇಕ ಆಲೋಚನೆ ಮಾಡಿದೆ, ಅನೇಕ ವರ್ಕ್ ಜಾಬ್ ಮಾಡಬೇಕಂತ ಎಲ್ಲ ಬಿದ್ದೋಗಿದೆ. ಲಾಕ್ಡೌನ್ ಆದ ಮೇಲೆ ಎಲ್ಲವೂ ಬಿಸ್ನೆಸ್ಗಳು ಬಿದ್ದೋಗಿದೆ, ವ್ಯಾಪಾರ ಕೆಲಸ ಕಳ್ಕೊಂಡಿದ್ದೇವೆ. ಇಲ್ಲಿ ರಿಸಿಷನ್ ಅಂದರೆ ನಮ್ಮ ಸರ್ಕಾರದ ಹಣದ ಆರ್ಥಿಕ ಸ್ಥಿತಿಗಳು ಕುಗ್ಗಿಸಲ್ಪಟ್ಟಿದೆ, ಬಿದ್ದು ಹೋಗಿದೆ, ಎಲ್ಲ ಹೋಗಿದೆ, ಕೆಲಸಗಳಿಲ್ಲ, ಕಾರ್ಯಗಳು. ಫಸ್ಟ್ ಹೇಳೋಣ, ನನ್ನ ಕರ್ತನಲ್ಲಿ ಬದಲಾವಣೆ.
ಈಸ್ ಅ ಫೇತ್ಫುಲ್. ಒದಗಿಸಲು ನಂಬಿಗಸ್ತನು, ನನ್ನನ್ನು ಕಾಪಾಡಲು ನಂಬಿಗಸ್ತನು, ನಮ್ಮನ್ನು ನಡೆಸಲು ನಂಬಿಗಸ್ತನು, ನನ್ನನ್ನು ಪೋಷಿಸಲು ನಂಬಿಗಸ್ತನು. ಯಾಕಂದರೆ ಹೇಳಿದ್ದಾನೆ, ಪ್ರಾಯದ ಸಿಂಹಗಳಾದರೂ ವಾಸಿದ, ಆದರೆ ಯೆಹೋವನ ಬೇಡಿಕೊಳ್ಳುವವರಿಗೆ ಯಾವ ಮೇಲಿನ ಕಡಿಮೆ. ಹೇಳೋಣ ಯಾವ, ಯಾಕಂದರೆ ಹಸಿರು ಅವರನ್ನು ತಂಗಿಸುವ ವಿಶ್ರಾಂತಿಕರವಾದ ನಿಯಮಗಳಿಗೆ ಬಲ ಮಾಡುವ ಆಚರಣೆಯನ್ನು ನಾವು ಒಳ್ಳೆಕೊಳ್ಳುವ. ಇಲ್ಲಿ ಇರುವ ಒಬ್ಬರಲ್ಲಾದರೂ ಈ ಲಾಕ್ಡೌನಲ್ಲಿ ಊಟ ಇಲ್ಲದ ಆ ದಿವಸ ಯಾರಾದರೂ ಕಂಡಿದ್ದೀರಾ? ಉಪವಾಸ ನಾವು ಬಿದ್ದಿದ್ದೇವೆ, ಹಣ ಇಲ್ಲದೆ ನಾವು ಆ ದಿವಸ ನಿಜವಾಗಿಯೂ ಯೇಸುವನ್ನು ಹಿಂಬಾಲಿಸಿ ಯೇಸುವನ್ನು ಪ್ರೀತಿಸುವುದಾದರೆ ಖಂಡಿತವಾಗಿ ನೀವು ಊಟ ಮಾಡಿದ್ದು ಮಾತ್ರ ಅಲ್ಲ, ನೀವು ಅನೇಕರನ್ನು ಆಶೀರ್ವದಿಸಿದ್ದೀರಿ. ಹಾಲೆಲೂಯಾ, ಹಾಲೆಲೂಯಾ. ದೇವರ ವಚನ ಇರ್ತದೆ, ಯಾವತ್ತಿಗೂ ಯೆಹೋವನನ್ನು ಸೇವಿಸುವರು ಯಾವತ್ತಿಗೂ ಏನ್ ಮಾಡಲಿಲ್ಲ ಅಂತೆ, ಭಿಕ್ಷೆ ಇಲ್ವೇ. ಯಾಕೆಂದ್ರೆ ನಮ್ಮ ಖರ್ಚನ್ನು ಅದನ್ನು ಒದಗಿಸುವಂತೆ, ಎಲ್ಲ ಕೊರತೆಗಳನ್ನು ನೀಗಿಸುವಂತೆ. ಸೊ ಅನೇಕ ಸಂಗತಿಗಳನ್ನು ಮಾತಾಡಬೇಕು. ನಾವು ಎದುರು ನೋಡುವ ಅನೇಕ ಸಂಗತಿಗಳು ಮುಚ್ಚಲ್ಪಟ್ಟ ಬಾಗಿಲುಗಳಾಗಿ ನಾವು ನೋಡ್ತೇವೆ. ಬಟ್ ನನ್ನ ಕೆಲಸದ ಬಾಗಿಲುಗಳು ಮುಚ್ಚಿವೆ, ನನ್ನ ಹಣ ಕೊಡುವಂಥ ಸಾಲಗಳ ಬಾಗಿಲುಗಳು ಮುಚ್ಚಿವೆ. ಬೇರೆ ಒಂದು ನಿಮಿಷ, ಬಾಗಿಲು ಮುಚ್ಚಿದೆ ಎಲ್ಲಿ ಗೊತ್ತಾ? ಇಲ್ಲಿ ಕಡೆಯದಾಗಿ ಹೇಳಿ ಮುಗಿಸ್ತಾರೆ. ಬಾಗಿಲು ಮುಚ್ಚಿದೆ ಎಲ್ಲಿ ಗೊತ್ತಾ? ನಿಮ್ಮ ಮನಸ್ಸಲ್ಲಿ ಬಾಗಿಲು ಮುಚ್ಚಿದೆ, ದೇವರಲ್ಲಿ ಅಲ್ಲ. ನಿನ್ನ ಹೃದಯದ, ನಿನ್ನ ಆಲೋಚನೆಯಲ್ಲಿ ಬಾಗಿಲು ಮುಚ್ಚಲು ಎಲ್ಲವೂ ಶಟ್ ಅಪ್, ಎವ್ರಿಥಿಂಗ್ ಕ್ಲೋಸ್ ಅಂತ ಹೇಳ್ತೀಯ. ಬಟ್ ಕರ್ತನ ಹೇಳ್ತಾನೆ, ಆ ಮುಚ್ಚಲ್ಪಟ್ಟ ಬಾಗಿಲಿನ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಹುಡುಗಿ ತೀರ್ಕೊಂಡು, ಹುಡುಗಿ ಅನಾರೋಗ್ಯದಲ್ಲಿದ್ದು ಯೇಸುಸ್ವಾಮಿ ಬಳಿ ಬಂದ ಅವಳು, ನೀನು ಬಂದು ಅವಳು ಮುಟ್ಟಿದ್ರೆ ಏನಾಗ್ತಾಳೆ? ಸ್ವಸ್ಥನಾಗ್ತಾಳೆ. ಆದರೆ ಹೋಗುವ ಸಮಯದಲ್ಲಿ ಸಮಯ ಕಳೆದಿತ್ತು, ಸ್ಥಿತಿಗಳು, ಹುಡುಗಿ ತೀರ್ಕೊಂಡಿತ್ತು, ಹೇಳಲು ಸತ್ತು ಹೋಗಿತ್ತು. ಆದರೆ ಸತ್ತು ಹೋದದ್ದು ಅಲ್ಲಿ ಇದ್ದವರಿಗೆ, ಆದರೆ ಕರ್ತನಿಗೆ ಅವಳು ಸಾಯಲಿಲ್ಲ, ಅವಳು ಎತ್ತರಿಸ್ತಾ ಇದ್ದಾಳೆ. ಇವತ್ತು ಸತ್ತು ಹೋಗಿರುವಂಥ ಸನ್ನಿವೇಶಗಳು ಮನಸ್ಸಲ್ಲಿರುವುದು ನಮ್ಮಲ್ಲಿ, ಆದರೆ ಕರ್ತನ ಮನಸ್ಸಲ್ಲಿ ಇರುವಂಥದ್ದು ಆ ಸತ್ತು ಹೋದ ಸಂಗತಿಯ ಮಧ್ಯದಲ್ಲಿ ಜೀವವನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಹೇಳೋಣ, ಸತ್ತು ಹೋದ ಸಂಗತಿಗಳಿಗೆ ಜೀವ ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಇವತ್ತು ಎಷ್ಟು ಜನರು ನಾವು ಹೇಳ್ತೇವೆ, ಹೇಳೋಣ, ಯಾವತ್ತಿಗೂ ಸಾಯಿಲ್ಲ, ನನ್ನ ಸಂಗತಿಗಳು ಇನ್ನೂ ಜೀವದಲ್ಲಿ ಇದೆ. ಲಾಜರನೇ ಹೊರಗೆ ಬಾ ಅಂತ ಹೇಳೋದನ್ನು ಸತ್ತು ನಾತ ಹೊಂದಿದಂತ ಆ ಜೀವ ಎದ್ದು ಬರುವ. ಆದರೆ ಏನನ್ನು ನೋಡ್ತಾ ಇದೀಯ? ಒಣಗಿದ ಎಲುಬನ್ನು. ಹೇಳೋ, ಒಣಗಿದ ಎಲುಬಿಗೂ ಜೀವ ಕೊಡಲು ಶಕ್ತನಾದ ದೇವರು ನನ್ನ ದೇವರಾಗಿದ್ದಾನೆ. ಸತ್ತು ಹೋಗಿದೆ, ಶಟ್ ಡೌನ್ ಆಗಿದೆ, ಎಲ್ಲವೂ ಮುಗಿದು ಹೋಗಿದೆ ಹೇಳುವ ಸಿಚುವೇಶನ್ಗಳನ್ನ ತಿರುಗಿ ಜೀವ ಕೊಟ್ಟು ನಮ್ಮ ಜೀವಿತದಲ್ಲಿ ಬರಮಾಡುವ ಮಾರ್ಪಡದ ದೇವರು ನಮ್ಮ ದೇವರು. ಎಲ್ಲ ಎದುರಿ ಮಾಡೋಣ. ಜಸ್ಟ್ ವಿ ಕ್ಯಾನ್ ಸ್ಟ್ಯಾಂಡ್. ಥ್ಯಾಂಕ್ ಯು ಲಾರ್ಡ್. ಕರ್ತನಿಗೆ ಬದಲಾದ ನಮ್ಮ ಕರ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಹೆಚ್ಚಿನ ಹೇಳ್ತೀನಿ, ನನಗೊಂದು ಕರ್ತನಿದ್ದಾನೆ, ಆತನು ಯಾವತ್ತಿಗೂ ಮಾತು ತಪ್ಪು ಆತನಲ್ಲ. ಒಂದು ಹಾಡಿದೆಯಲ್ಲ, ಅದು ಗೊತ್ತಾ ನಿಮಗೆ? ಮಾತು ಮಾರ್ಪಡೋದು ಗೊತ್ತದು? ಜಸ್ಟ್ ಸಿಂಗ್ ದಟ್ ಇಫ್ ಯು ನೋ ಒನ್ ಸ್ಟ್ಯಾಂಡ್ ಆಲ್ಸೋ ಸೆಕೆಂಡ್. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ನಿಮ್ಗೆ ಗೊತ್ತಾ ಹಾಡೋದು? ಮಾತು ತಪ್ಪದ ಗೊತ್ತಾ? ಓಕೆ, ಸಿಂಗ್. ವಿ ಆಲ್ ಕ್ಯಾನ್ ಸಿಂಗ್. ನಮ್ಮ ಕರಗಳನ್ನು ತಟ್ಟಿ ಕರ್ತನಿಗೆ ಮಹಿಮೆ ಪಡಿಸ್ತಾ ನಾವು ಕರ್ತನಲ್ಲಿ ಥ್ಯಾಂಕ್ ಯು. ಎಲ್ಲರೂ ಸೇರೋಣ. ಮಾರ್ಪಡಾದ ದೇವರು.
ತಿರುಗಿ ಕುಳಿತುಕೊಳ್ಳೋಣ. ಜಸ್ಟ್ ಒಂದು 2 ನಿಮಿಷದ ಮುಂದೆ ನಾವು ತಿರುಗಿ ನಾವು ಪ್ರಾರ್ಥನಾ